ಕರ್ನಾಟಕದ ಸಮಸ್ತ ಪ್ರಜ್ಞಾವಂತ ನಾಗರಿಕರಿಗೆ ನಿಮ್ಮ ಗೆಳೆಯ ಡಾಕ್ಟರ್ ವಿಠ್ಠಲ್ ಒಗ್ಗನವರ ಕ್ರಾಂತಿಕಾರಿ ಜೈ ಭೀಮ್ಗಳು. ಬಂಧುಗಳೇ, ಇವತ್ತು ಲೈವ್ ಮಾಡಲು ಕಾರಣ ಮೊನ್ನೆ ನವೆಂಬರ್ 26 ತಾರೀಕಿನಂದು 76ನೇ ಸಂವಿಧಾನ ಸಮರ್ಪಣೆ ದಿನಾಚರಣೆ ನಿಮಿತ್ತ ದೇಶದಾದ್ಯಂತ ಸಂವಿಧಾನ ಸಮರ್ಪಣೆ ಮತ್ತು ಸಂವಿಧಾನ ರಚನೆ, ಚಾರಿತ್ರಿಕ ಹಿನ್ನೆಲೆ, ಸಂವಿಧಾನದ ಕೊಡುಗೆ ಮತ್ತು ಸಂವಿಧಾನಕ್ಕೆ ಸವಾಲೊಡ್ಡುತ್ತಿರುವ ಈ ಮನುವಾದಿಗಳ ಕುರಿತು ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ವಿಸ್ತೃತವಾಗಿರ್ತಕ್ಕಂಥ ಚರ್ಚೆಗಳನ್ನು ಮತ್ತು ಉಪನ್ಯಾಸಗಳನ್ನು ಮಾಡಿರ್ತಕ್ಕಂಥ ಗಮನಿಸಿದೆ. ಹೀಗೆ ಕರ್ನಾಟಕದಲ್ಲೂ ಕೂಡ ಒಂದು ಸಮಾಜಕ್ಕೆ ಆ ಮಿತಿಗೊಳಪಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಉಡುಪಿಯ ಪೇಜಾವರ ಮಠದ ವಿಶ್ವ ಪ್ರಸನ್ನ ತೀರ್ಥ ಅಂತಕ್ಕಂಥ ಒಬ್ಬ ಸ್ವಾಮಿ, ಆತ ಭಾರತದ ಸಂವಿಧಾನದ ಕುರಿತು ಅವಹೇಳನಕಾರಿಯಾಗಿರ್ತಕ್ಕಂಥ ಮಾತನ್ನು, ಅಂದ್ರೆ ರಾಷ್ಟ್ರದ್ರೋಹದ ಮಾತನ್ನು ಆಡಿರ್ತಕ್ಕಂಥ ಗಮನಿಸಿದೆ. ಆ ವ್ಯಕ್ತಿಯ ವ್ಯಾಖ್ಯಾನ ಏನಿತ್ತು ಅದನ್ನು ಯಥಾರೀತಿ ನಿಮ್ಗೆ ಗಮನಕ್ಕೆ ತರ್ತದೆ. ಸ್ವತಂತ್ರ ಪೂರ್ವದಲ್ಲಿ ಭಾರತ ಹಿಂದೂ ರಾಷ್ಟ್ರವಾಗಿತ್ತು, ನಂತರ ಜಾತ್ಯತೀತ ರಾಷ್ಟ್ರವಿತ್ತು. ಆದರೆ ಈಗ ನಮಗೆ ಗೌರವಿಸುವ ಸಂವಿಧಾನ ಬೇಕು ಅಂತಕ್ಕಂಥ ಮಾತು. ಸ್ನೇಹಿತರೆ, ಭಾರತದ ಸಂವಿಧಾನ ಬರೆದಿರ್ತಕ್ಕಂಥ ಪ್ರಾಜ್ಞರು 17 ಉನ್ನತವಾಗಿರ್ತಕ್ಕಂಥ ಪದವಿ ಪಡೆದಿರ್ತಕ್ಕಂಥ ಮತ್ತು ವಿಶ್ವಸಂಸ್ಥೆಯ 193 ರಾಷ್ಟ್ರಗಳ ಗೌರವಕ್ಕೆ ಭಾಜನರಾಗಿರ್ತಕ್ಕಂಥ ಬರಾಕ್ ಒಬಾಮಾ ಮತ್ತು ನೆಲ್ಸನ್ ಮಂಡೇಲಾರಂತ, ಗ್ರಾನ್ವಿಲ್ ಆಸ್ಟಿನ್ ರಂತ ಸಮಕಾಲೀನ ಸಂದರ್ಭದ ರಾಜಕೀಯ ನಾಯಕರಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಹಾಗೂ 1913ರಿಂದ 1923ರವರೆಗೆ ಕೊಲಂಬೋ ವಿಶ್ವವಿದ್ಯಾಲಯದ ಎಡ್ವಿನ್ ಆರ್ ಸಲೀಮನ್ ಅವರ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನ ಎಡ್ವಿನ್ ಕೆನನ್ FS ಫಾಕ್ಸೆಲ್ ಅವರ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ಒಬ್ಬ ಪ್ರಪಂಚದ ಶ್ರೇಷ್ಠ ರಾಜಕೀಯ ತಜ್ಞ, ಕಾನೂನು ಪಂಡಿತ, ಅರ್ಥಶಾಸ್ತ್ರಜ್ಞ, ಸಮಾಜಶಾಸ್ತ್ರಜ್ಞ, ತತ್ವಶಾಸ್ತ್ರಜ್ಞ, ಹೀಗೆ ಬಹುಮುಖ ಪ್ರತಿಭೆ ಉಳ್ಳಂತ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ 296 ಜನ ಸಂವಿಧಾನ ರಚನಾ ಸಮಿತಿ ಸದಸ್ಯರುಗಳು 2 ವರ್ಷ 11 ತಿಂಗಳು 17 ದಿವಸಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಗಳ ನಂತರ ಭಾರತದ ಸಂವಿಧಾನ 1949 ನವೆಂಬರ್ 26ರಂದು ಈ ದೇಶಕ್ಕೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಸಮರ್ಪಣೆ ಮಾಡಿದರು. ಇಂಥ ಸಂವಿಧಾನದ ಬಗ್ಗೆ ಗ್ರಾನ್ವಿಲ್ ಆಸ್ಟಿನ್ ಆಗಿರ್ಬೋದು, ಅಮೃತ ಸೇನ್ ಆಗಿರ್ಬೋದು, ಆಫ್ರಿಕಾದ ಅಧ್ಯಕ್ಷರಾಗಿರ್ತಕ್ಕಂಥ ನೆಲ್ಸನ್ ಮಂಡೇಲಾ ಆಗಿರ್ಬೋದು, ಅಮೆರಿಕದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬರಾಕ್ ಒಬಾಮಾ ಆಗಿರ್ಬೋದು, ಹೀಗೆ ಸಾಲು ಸಾಲು ವಿಶ್ವದ ಪ್ರಾಜ್ಞರು ಮಾತಾಡಿರ್ತಕ್ಕಂಥದ್ದು. ತದನಂತರ ಭಾರತದ ಸಂವಿಧಾನದ ಬಗ್ಗೆ ಪ್ರಪಂಚದ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಮಾರ್ಗದ ಸೂಕ್ತಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ನಾವು ಗಮನಿಸಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೂರಕ ಆಕಾರಗಳು ಕೂಡ ನನ್ನ ಕಡೆ ಇವೆ. ಇತ್ತೀಚಿನ ದಿನಗಳಲ್ಲಿ ಅಂದರೆ 2014ರ ನಂತರ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಇಡೀ ಭಾರತದಾದ್ಯಂತ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಒಂದು ಟ್ರೆಂಡ್ ಏನು ಆರಂಭವಾಗಿದೆ ಅಂದ್ರೆ, ಭಾರತದ ಸಂವಿಧಾನದಿಂದ ಚುನಾಯಿತರಾಗಿರ್ತಕ್ಕಂಥ, ಭಾರತ ಸಂವಿಧಾನ ಕೊಟ್ಟಿರ್ತಕ್ಕಂಥ ಭಿಕ್ಷೆಯಿಂದ ಚುನಾಯಿತರಾಗಿರ್ತಕ್ಕಂಥ ಮತಹೀನರು ಕೂಡ ಭಾರತದ ಸಂವಿಧಾನಕ್ಕೆ ಅಪಚಾರವಾಗ್ತಕ್ಕಂಥ, ರಾಷ್ಟ್ರಕ್ಕೆ ದ್ರೋಹ ಆಗ್ತಕ್ಕಂಥ ಮಾತುಗಳನ್ನು ಸಂವಿಧಾನದ ಬಗ್ಗೆ ಆಡ್ತಕ್ಕಂಥದ್ದು ಗಮನಿಸಿದೆ. ಉದಾಹರಣೆಗಾಗಿ 2017ರಲ್ಲಿ ಅನಂತ್ ಕುಮಾರ್ ಹೆಗಡೆ ಅಂತಕ್ಕಂಥ ವ್ಯಕ್ತಿ ಕೊಪ್ಪಳದಲ್ಲಿ ನಾವು ಬಂದಿರುವುದೇ ಭಾರತ ಸಂವಿಧಾನ ಬದಲಾವಣೆ ಮಾಡಲು ಅಂತಕ್ಕಂಥ ಮಾತನ್ನು, 2018ರಲ್ಲಿ ಸಂವಿಧಾನಬದ್ಧವಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಗೋ ಮಧುಸೂದನ್ ಅಂತಕ್ಕಂಥ ವ್ಯಕ್ತಿ, ಹಾಗೆ
ಉಡುಪಿಯ ಪೇಜಾವರದ ಸ್ವಾಮಿ ಇರ್ತಕ್ಕಂಥ ವಿಶ್ವೇಶ ತೀರ್ಥರು ಕೂಡ ಹೀಗೆ ಒಂದಿಷ್ಟು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಜನರು ಮಾತ್ರ ಭಾರತದ ಸಂವಿಧಾನದ ಬಗ್ಗೆ ಅಪಚಾರವಾಗ್ತಕ್ಕಂಥ, ರಾಷ್ಟ್ರಕ್ಕೆ ದ್ರೋಹ ಬಗೆತಕ್ಕಂಥ ಮಾತುಗಳನ್ನ ಆಡಿರ್ತಕ್ಕಂಥದ್ದು ನಾವು ಗಮನಿಸಿದ್ದೇವೆ. ಈಗ ಮೊನ್ನೆ 26 ನವೆಂಬರ್ ಪುನಃ ಮತ್ತೊಬ್ಬ ಮಠಾಧೀಶ, ಪೇಜಾವರ ಮಠದ ವಿಶ್ವ ಪ್ರಸನ್ನ ತೀರ್ಥ, ಈತನ ಕೂಡ ಸ್ವತಂತ್ರ ಪೂರ್ವದಲ್ಲಿ ಭಾರತ ಹಿಂದೂ ರಾಷ್ಟ್ರ ಆಗಿತ್ತು, ನಂತರ ಇದು ಜಾತ್ಯತೀತ ರಾಷ್ಟ್ರ ಆಗಿದೆ, ಈಗ ನಮಗೆ ಗೌರವಿಸುವ ಸಂವಿಧಾನ ಬೇಕಾಗಿದೆ. ಇಲ್ಲಿ ನನ್ನ ಮಾತು ಕೇಳ್ತಕ್ಕಂಥವ್ರು ಕೂಡ ನೀವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂದ್ರೆ, ನಮಗೆ ಗೌರವಿಸ್ತಕ್ಕಂಥ, ಇದರ ಅರ್ಥ ಗಮನಿಸಬೇಕು. ಈ ವ್ಯಾಖ್ಯಾನ ಇವರು ಪೂರ್ವಜರಾಗಿರ್ತಕ್ಕಂಥ ಬಾಲಗಂಗಾಧರ ತಿಲಕ್ ಅವರು 1919ರಲ್ಲಿ ನಿಪ್ಪಾಣಿಯಲ್ಲಿ, ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ, ಕಾಂಗ್ರೆಸ್ನ ಅಧಿವೇಶನದಲ್ಲಿ ಹೇಳಿರ್ತಕ್ಕಂಥದ್ದು, ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು. ಸ್ವರಾಜ್ಯ ಅಂದ್ರೆ ನಮ್ಮ ರಾಜ್ಯ. ಇಲ್ಲಿ ನಮಗೆ ಅಂದ್ರೆ ಬ್ರಾಹ್ಮಣರಿಗೆ ಅಂತ, ಸ್ವರಾಜ್ಯ ಅಂದ್ರೆ ನಮ್ಮ ರಾಜ್ಯ ಅಂದ್ರೆ ಬ್ರಾಹ್ಮಣ ರಾಜ್ಯ ಅಂತ. ಹಾಗೆಯೇ ಈ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮಿ ಕೂಡ ನಮಗೆ ಗೌರವಿಸುವ ಸಂವಿಧಾನ ಬೇಕು ಅಂತಕ್ಕಂಥ ಮಾತನ್ನು. ಈಗ ಈ ಮಾತಿಗೆ ಉತ್ತರ ಕೊಡೋ ಪೂರ್ವದಲ್ಲಿ ಸ್ನೇಹಿತರೆ, ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಭಾರತದ ಸಂವಿಧಾನ ಪ್ರಪಂಚದಲ್ಲಿಯೇ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ. ಮತ್ತು ಸಂವಿಧಾನ ಪೀಠಿಕೆಯನ್ನು ನಾವು ನೋಡಿದಾಗ, ಸಂವಿಧಾನ ಪೀಠಿಕೆ ಒಳಗಡೆ ಏನಿದೆ ಅಂದ್ರೆ 395 ವಿಧಿಗಳಲ್ಲಿ ಏನು ಅಡಕವಾಗಿದೆ ಅನ್ನೋದನ್ನು ನಾವು ಭಾರತದ ಸಂವಿಧಾನದ ಪೀಠಿಕೆ ಮೂಲಕ ನೋಡಬಹುದಾಗಿದೆ. ಭಾರತದ ಸಂವಿಧಾನವು ಸಾರ್ವಭೌಮ, ಸಮಾಜವಾದಿ, ಪ್ರಜಾಸತ್ತಾತ್ಮಕ, ಜಾತ್ಯತೀತ ಗಣರಾಜ್ಯವಾಗಿದೆ. ಅದಷ್ಟೇ ಅಲ್ಲದೆ ಇದು ಯಾವುದೇ ಲಿಂಗ ತಾರತಮ್ಯ ನೋಡದನೆ, ಯಾವುದೇ ಜಾತಿ ಭೇದ ಮಾಡದನೆ, ಯಾವುದೇ ಧರ್ಮ ಭೇದ ಮಾಡದನೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ, ಸಮಾನತೆ ಮತ್ತು ಪ್ರಾತಿನಿಧ್ಯತೆಯನ್ನು ಕಲ್ಪಿಸಿಕೊಟ್ಟಿದೆ. ಇಂಥ ವಿಶ್ವ ಮಾನ್ಯವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಮಾರ್ಗದ ಸೂಕ್ತಿಯಾಗಿರ್ತಕ್ಕಂಥ ಭಾರತದ ಸಂವಿಧಾನದ ಬಗ್ಗೆ ಒಬ್ಬ ಇಂಟರ್ಮಿಡಿಯೇಟ್ ಪಾಸ್ ಆಗಿರ್ತಕ್ಕಂಥ ವ್ಯಕ್ತಿ, ಪ್ರಸನ್ನ ತೀರ್ಥ ಅಂತಕ್ಕಂಥ ಒಬ್ಬ ಬ್ರಾಹ್ಮಣರ ಯತಿ, ಭಾರತದ ಸಂವಿಧಾನ ನಮಗೆ ಗೌರವಿಸ್ತಕ್ಕಂಥದ್ದು ಸಂವಿಧಾನ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರಂದ್ರೆ ಇದು ರಾಷ್ಟ್ರದ್ರೋಹದ ಕೃತ್ಯವೇ. ಯಾಕೆ ಸರ್ಕಾರ ಅಥವಾ ಲಾಂಡ್ ಆರ್ಡರ್ ನೋಡ್ತಕ್ಕಂಥವ್ರು ಸ್ವಯಂಕೃತವಾಗಿ FIR ಯಾಕೆ ಮಾಡಬಾರ್ದು ಇವ್ರ ಮೇಲೆ? ಇದು ನನ್ನೊಂದು ಪ್ರಶ್ನೆ. ಹೀಗೆ 14 ಪದವಿಗಳನ್ನು ಪಡೆದಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಬಗ್ಗೆ 296 ಜನ ಚರ್ಚೆಯಲ್ಲಿ ತೊಡಗಿರ್ತಕ್ಕಂಥ ಭಾರತ ಸಂವಿಧಾನದ ಬಗ್ಗೆ ಇಂಟರ್ಮಿಡಿಯೇಟ್ ಪಾಸ್ ಆಗಿರ್ತಕ್ಕಂಥ, SSLC ಪಾಸ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ನೋಡಿದ್ರೆ ಬಹುಶಃ ಇವಕ್ಕೆ ಮತಿ ಭ್ರಮಣೆ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ಅದಕ್ಕಾಗಿ ಈ ಮತಿ ಭ್ರಮಣೆ ಆಗಿರ್ತಕ್ಕಂಥ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳ್ತಾ ಇದ್ದೀನಿ, ಭಾರತದ ಸಂವಿಧಾನದ ಆಶಯಗಳನ್ನೇ ಹೇಳಿಬಿಟ್ಟು ಸ್ವತಂತ್ರ ಪೂರ್ವದಲ್ಲಿ ಭಾರತ ಹಿಂದೂ ರಾಷ್ಟ್ರ ಅನ್ನೋದ್ರ ಬಗ್ಗೆ ನಾನು ಅರ್ಥ ಮಾಡಿಸ್ತೇನೆ ಅಂತ. ಭಾರತದ ಸಂವಿಧಾನ ಏನಂದ್ರೆ ಸಮಕಾಲೀನ ಸಂದರ್ಭದಲ್ಲಿ ಅಂದ್ರೆ 1949 ನವೆಂಬರ್ 26ರಿಂದ ಭಾರತದ ಸಂವಿಧಾನವು ಸಾರ್ವಭೌಮತ್ವವನ್ನು ಸಾರುತ್ತದೆ. ಸಾರ್ವಭೌಮತ್ವ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಇರ್ತಕ್ಕಂಥ ಮತ್ತು ಪ್ರಜೆಗಳೇ ಶಾಸನ ಮಾಡ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ಭಾರತ ಇದೆ. ಆದರೆ ಇವರಿಗೆ ಏನ್ ಬೇಕಾಗಿದೆ, ನಮಗೆ ಗೌರವಿಸ್ತಕ್ಕಂಥ, ಅಂದ್ರೆ ಈ ಹಿಂದಿನಂತೆ ಸ್ವತಂತ್ರ ಪೂರ್ವದಲ್ಲಿ ಹೇಗೆ ಬ್ರಾಹ್ಮಣರಿಗೆ ಕೇಳು ಮಾಡ್ತಾ ಇದ್ರಿ ಎಲ್ಲ ಕೆಲಸ, ಅವರಿಗೆ ಕೇಳು ಮಾಡ್ತಕ್ಕಂಥ ಸಂವಿಧಾನ ಇವರಿಗೆ ಬೇಕಾಗಿದೆ. ಉದಾಹರಣೆಗಾಗಿ ಬ್ರಾಹ್ಮಣರಿಗೆ ಕೇಳು ಮಾಡ್ತಕ್ಕಂಥ ಕಾನೂನುಗಳ ಬಗ್ಗೆ ಉದಾಹರಣೆ ತೆಗೆದುಕೊಂಡಾಗ, ಅಕ್ಬರ್ನ ಆಸ್ಥಾನದಲ್ಲಿ ಇರ್ತಕ್ಕಂಥ ಬೀರ್ಬಲ ಯಾವತ್ತೂ ಅಕ್ಬರ್ನ ಕಿವಿ ಚುಚ್ಚಿ ಆತನ ಮೂಲಕ ಶಾಸನ ಮಾಡಿಸ್ತಾ ಇದ್ದ. ತಾನಸೇನ್ ಆಗಿರ್ಬೋದು, ದಿವಾನ್ ಪೂರ್ಣೆ ಆಗಿರ್ಬೋದು, ಗಾಗಾ ಭಟ್ ಆಗಿರ್ಬೋದು, ಕೃಷ್ಣ ಭಾಸ್ಕರ್ ಕುಲಕರ್ಣಿ ಆಗಿರ್ಬೋದು, ಹೀಗೆ ಆಡಳಿತ ಯಾರ್ದಿದ್ರೂ ಕೂಡ ಈ ದೇಶದಲ್ಲಿ ಆಡಳಿತ ಮುಸ್ಲಿಮ್ರಿದಿರಲಿ, OBC ಅವರಿರಲಿ, ಕ್ಷತ್ರಿಯರಿದಿರಲಿ, ಆದರೆ ಶಾಸನ ಮಾಡ್ತಕ್ಕಂಥ ಸಾರ್ವಭೌಮತ್ವ
ಅಪ್ರತ್ಯಕ್ಷವಾಗಿ ಶಾಸನ ಮಾಡತಕ್ಕಂಥ ಅಧಿಕಾರ ಯಾರಿಗಿತ್ತಂದ್ರೆ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗಿತ್ತು. ಅದಕ್ಕಾಗಿ ಆ ಮೂಲಕ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗೆ ಗೌರವ ಕೊಡ್ತಕ್ಕಂಥ ಇತ್ತು. ಸೊ ಈಗೂ ಕೂಡ ಈ ಪ್ರಜಾಪ್ರಭುತ್ವ ತಳಹದಿ ಮೇಲೆ ಇರ್ತಕ್ಕಂಥ ಸಾರ್ವಭೌಮತ್ವ ಹೊಂದಿರತಕ್ಕಂಥ ಸಂವಿಧಾನ ಬದಲಾಗಿ ಬ್ರಾಹ್ಮಣ ಪ್ರಭುತ್ವ ಇರ್ತಕ್ಕಂಥ ಸಂವಿಧಾನ ಬೇಕು ಅಂತಕ್ಕಂಥ ಒಂದು ಇಂಟೆನ್ಷನ್ ಇಟ್ಕೊಂಡು ವಿಶ್ವಪ್ರಸನ್ನ ತೀರ್ಥ ಹೇಳ್ತಕ್ಕಂಥ ಮಾತು. ಇನ್ನ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಪ್ರಜಾಪ್ರಭುತ್ವ ತಳಹದಿ ಮೇಲೆ ಇರ್ತಕ್ಕಂಥ ದೇಶ ಭಾರತ. ಸೊ ಪ್ರಜಾಪ್ರಭುತ್ವ ತಳಹದಿ ಮೇಲೆ ಇರ್ತಕ್ಕಂಥ ಈ ಸಂವಿಧಾನವು ಪ್ರಸನ್ನ ತೀರ್ಥ ಸ್ವಾಮೀಜಿಗೆ ಜೀರ್ಣಿಸ್ಕೊಳ್ಳೋಕೆ ಆಗ್ತದೆ. ಕಾರಣ ಏನಂದ್ರೆ ಈ ಪ್ರಸನ್ನ ತೀರ್ಥರ ವಂಶಸ್ಥರು ಅಥವಾ ಜಾತಿ ಜನಾಂಗ ಶತಶತಮಾನಗಳಿಂದಲೂ ಕೂಡ ಸ್ವಾತಂತ್ರ್ಯ, ಸಮಾನತೆ, ಪ್ರಾತಿನಿಧ್ಯತೆ ವಿರುದ್ಧ ಇರತಕ್ಕಂಥ ಮತ್ತು ಪ್ರಜಾಸತ್ತಾತ್ಮಕತೆ ವಿರುದ್ಧ ಇರತಕ್ಕಂಥ ಜನಾಂಗ. ಅಂದ್ರೆ ಇವ್ರ ಇಂಟೆನ್ಷನ್ ಏನಾಗಿತ್ತಂದ್ರೆ ಅವರೆಲ್ಲ ಧಾರ್ಮಿಕ ಗ್ರಂಥಗಳು ಕೂಡ ವರ್ಣಾಶ್ರಮ ಪದ್ಧತಿಯನ್ನು ಮಾಡಿಬಿಟ್ಟು, ಅಂದ್ರೆ ವರ್ಣಾಶ್ರಮ ಪದ್ಧತಿಯ ಒಂದು ವಿಷಯವರ್ತಲು ಒಂದು ರಚನೆ ಮಾಡಿಬಿಟ್ಟು ಅದರಲ್ಲಿ ಆಯಾ ಜಾತಿ ಜನಾಂಗವನ್ನು ಸೃಷ್ಟಿ ಮಾಡಿಬಿಟ್ಟು ಆಯಾ ಜಾತಿ ಜನಾಂಗಕ್ಕೆ ಆಯಾ ಜಾತಿ ಕುಲಕಸುಬುಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇವರು ಮಾಡ್ಕೊಂಡಿದ್ರು. ಅಲ್ಲಿ ಈ ಪ್ರಜಾಪ್ರಭುತ್ವ ಅಂತಕ್ಕಂಥ ಒಂದು ಅಂಶವು ಕೂಡ ಇದ್ದಿಲ್ಲ. ಉದಾಹರಣೆಗಾಗಿ ತೆಗೆದುಕೊಂಡಾಗ ಋಗ್ವೇದ 10ನೇ ಮಂಡಲ 90ನೇ ಸೂಕ್ತದ 12ನೇ ಶ್ಲೋಕದಲ್ಲಿ ವರ್ಣ ವ್ಯವಸ್ಥೆಯನ್ನು ಸಂರಚನೆ ಮಾಡಿ ಇದು ವೇದೋಕ್ತವಾಗಿರ್ತಕ್ಕಂಥ ಸಿದ್ಧಾಂತ ಅಂತ ಪ್ರಚಾರ ಮಾಡಿ, ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 13ರಲ್ಲಿ ತಾವೇ ವರ್ಣಾಶ್ರಮ ಪದ್ಧತಿಯನ್ನು ಸೇರಿಸಿಬಿಟ್ಟು ಕೃಷ್ಣ ಹೀಗೆ ಹೇಳಿದ್ದಾನೆಂದು ಚಾತುರ್ವರ್ಣ ಮಯಾಸಷ್ಟಂ ಗುಣಕರ್ಮ ವಿಭಾಗಶ್ಯ ಅಂತ ತಿಳಿದು ಕೃಷ್ಣನ ಬಾಯಿಂದ ಹೇಳಿಸುವ ಮೂಲಕ ಚಾತುರ್ವರ್ಣ ಪದ್ಧತಿಯನ್ನು ಪೋಷಿಸಿ ಅದನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥವ್ರು. ಮನುಸ್ಮೃತಿ ಅಧ್ಯಾಯ 1 ಶ್ಲೋಕ 31ರಲ್ಲಿ ಹೀಗೆ ಅವರ ಎಲ್ಲಾ ಧಾರ್ಮಿಕ ಗ್ರಂಥಗಳಲ್ಲೂ ಕೂಡ ಈ ಪ್ರಜಾಪ್ರಭುತ್ವದ ವಿರೋಧಿಯಾಗಿರ್ತಕ್ಕಂಥ ಜನಸಾಮಾನ್ಯರ ವಿರೋಧಿಯಾಗಿರ್ತಕ್ಕಂಥ ಧೋರಣೆಗಳನ್ನು ಮತ್ತು ಡಿವೈಡ್ ಅಂಡ್ ರೂಲ್ ಮಾಡ್ತಕ್ಕಂಥ ಒಡೆದಾಳ್ತಕ್ಕಂಥ ಬ್ರಾಹ್ಮಣ ಪ್ರಭುತ್ವ ಇರ್ತಕ್ಕಂಥ ಅಂಶಗಳು ಅವರ ಧಾರ್ಮಿಕ ಗ್ರಂಥಗಳಲ್ಲಿದ್ದು, ಆಗ ಇವರಿಗೆ ಅನಿವಾರ್ಯವಾಗಿ ಶೂದ್ರ, ವೈಶ್ಯ, ಕ್ಷತ್ರಿಯರು ಬ್ರಾಹ್ಮಣರಿಗೆ ಗೌರವ ಕೊಡ್ತಾ ಇದ್ರು. ಸೊ ಇವತ್ತು ಇವರಿಗೆ ಅವರ ಧರ್ಮದ ಅಥವಾ ಅವರ ಅನುಯಾಯಿಗಳು ಬಿಟ್ರೆ ಯಾವನೂ ಗೌರವ ಕೊಡಂಗಿಲ್ಲ. ಇದು ಅವರಿಗೆ ಹಿಂಸೆ ಆಗ್ತಾ ಇದೆ. ಸೊ ಅದಕ್ಕಾಗಿ ಪುನಃ ಭಾರತವನ್ನು ಗುಲಾಮಿ ರಾಷ್ಟ್ರವನ್ನು ಮಾಡಬೇಕು, ಬ್ರಾಹ್ಮಣರು ಗುಲಾಮರನ್ನಾಗಿ ಮಾಡ್ಕೋಬೇಕು. ಆಗ ಮಾತ್ರ ಇವರು ನಮಗೆ ಗೌರವ ಕೊಡ್ತಾರೆ ಅಂತಕ್ಕಂಥ ಧೋರಣೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅದಕ್ಕಾಗಿ ವಿಶ್ವೇಶ ತೀರ್ಥರು ಈ ಪ್ರಜಾಪ್ರಭುತ್ವ ತಳಹದಿಯ ಮೇಲಾಗಿರ್ತಕ್ಕಂಥ ಭಾರತದ ಸಂವಿಧಾನದ ಬಗ್ಗೆ ಅಪಚಾರದ ಮಾತುಗಳನ್ನು ಆಡ್ತಕ್ಕಂಥದ್ದು. ಇನ್ನ ಜಾತ್ಯತೀತ ಭಾರತದ ಸಂವಿಧಾನ ಜಾತ್ಯತೀತವಾಗಿರ್ತಕ್ಕಂಥದ್ದು. ಆದರೆ ಇವರಿಗೆ ಗೌರವ ಸಿಗಬೇಕಾದ್ರೆ, ಅಂದ್ರೆ ಈ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿಗೆ ಗೌರವ ಸಿಗಬೇಕಾದ್ರೆ ಭಾರತ ಜಾತ್ಯತೀತ ಅಲ್ಲ, ಜಾತಿವಾದಿ ರಾಷ್ಟ್ರ ಆಗ್ಬೇಕು. ಇದು ಅವರ ಕನಸು. ಅಂತ ಸಂವಿಧಾನ ಬರಬೇಕು ಅಂತಕ್ಕಂಥದ್ದು ಇವರ ಮೂಲ ಉದ್ದೇಶವಾಗಿದೆ. ಅದರ ಸಲುವಾಗಿ ಇವತ್ತು ಅವನು ಯಾವನೊಬ್ಬ ಭಾಗೇಶ್ವರ ಬಾಬಾ ಅಂತಕ್ಕಂಥ ವಿವೇಕಿನ ಮಗ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತಕ್ಕಂಥ ಘೋಷಣೆ ಕೂಗುತ್ತಾ ತನ್ನ ಅಂಧಭಕ್ತರೇ ತೆಗೆದುಕೊಂಡು ರೋಡ್ ಶೋ ಮಾಡ್ತಕ್ಕಂಥ ಕೃತ್ಯ ಮಾಡ್ತಾ ಇದ್ದಾನೆ. ಸ್ನೇಹಿತರೆ, ಭಾರತವು ಇವರ ಅಪ್ಪನ ಆಸ್ತಿ ಅಲ್ಲ. ಈ ಅವಿವೇಕಿ ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಭಾರತವು ಬಹುಸಂಸ್ಕೃತಿಯ ದೇಶ. ಇಲ್ಲಿ ಬಹುಸಂಸ್ಕೃತಿಯ ಜನರು ವಾಸವಾಗಿದ್ದಾರೆ. ಇದು ಯಾವತ್ತೂ ಕೂಡ ಏಕ ಸಂಸ್ಕೃತಿಯ ರಾಷ್ಟ್ರವಲ್ಲ. ಇದಕ್ಕಾಗಿ ಈ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಇವತ್ತಲ್ಲ, ಇವರಿಗೆ ಗೌರವ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ದೇಶವನ್ನೇ ಆರ್ಯವೃತ ಮಾಡುವ ಸಲುವಾಗಿ ಕ್ರಿಸ್ತ ಪೂರ್ವ 185ರಿಂದ ಪ್ರಯತ್ನ ಪಟ್ಟರು. ಇಲ್ಲಿವರೆಗೂ ಕೂಡ ಇವರಿಗೆ ಏನು ಕಿಸಿಲಿಕ್ಕಾಗಲಿಲ್ಲ. ಹಾಗೆ ಕ್ರಿಸ್ತ ಶಕ 712ರಿಂದ ಮುಸ್ಲಿಮರು ಕೂಡ ಈ ದೇಶವನ್ನು ಆಳ್ವಿಕೆ ಮಾಡಿ ದೇಶವನ್ನೇ ಇಸ್ಲಾಂ ರಾಷ್ಟ್ರ ಮಾಡಬೇಕು ಅಂದ್ರಾದ್ರೆ ಅವರಿಗೂ ಕೂಡ ಈ ದೇಶವನ್ನು ಇಸ್ಲಾಂ ರಾಷ್ಟ್ರ ಮಾಡಲಿಕ್ಕಾಗಲಿಲ್ಲ. ಕ್ರಿಸ್ತ ಶಕ 1757 ಪ್ಲಾಸ್ಟಿಕ್ ಕಾಳಗ ನಂತರ ಬ್ರಿಟಿಷರಿಗೆ ಈ ದೇಶವನ್ನು ಕ್ರೈಸ್ತ ರಾಷ್ಟ್ರ ಮಾಡ್ಬೇಕಂದ್ರೆ ಅವ್ರಿಗೂ ಕೂಡ ಮಾಡ್ಲಿಕ್ಕಾಗಲಿಲ್ಲ. ಆದರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 17 ದಿವಸದಲ್ಲಿ ಈ ಜಾತಿವಾದಿ ಭಾರತವನ್ನು 563 ಸಂಸ್ಥಾನಗಳಲ್ಲಿ ವಿಘಟನೆಗೊಂಡಿರತಕ್ಕಂಥ ಈ ಜಾತಿವಾದಿ ಭಾರತವನ್ನು ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಿರ್ತಕ್ಕಂಥ ಶ್ರೇಯಸ್ಸು
ಬಾಬಾ ಸಾಹೇಬರಿಗೆ ಸಲ್ಲುತ್ತದೆ. ಅದಕ್ಕಾಗಿ ಇವರಿಗೆ ಬಾಬಾ ಸಾಹೇಬರ ಈ ಸಾಧನೆ ಅರ್ಥ ಆಗ್ತಾ ಇಲ್ಲ, ಇವರಿಗೆ ಸಹಿಸ್ಕೊಳ್ಕ ಆಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ಅನ್ನೋದಕ್ಕೆ ಸಹಿಸ್ಕೊಳ್ಕ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ಈ ರೀತಿ ಉದ್ದಟತನದ ಮಾತುಗಳು ಅವ್ರು ಹೇಳ್ತಾ ಇದ್ದಾರೆ. ಇನ್ನ ಭಾರತ ಸಂವಿಧಾನದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಪ್ರಾತಿನಿಧ್ಯ ಇದೆ. ಆದರೆ ಇವರ ಸಂಸ್ಕೃತಿಯಲ್ಲಿ, ಅಂದ್ರೆ ಈ ಏನು ಸ್ವಾಮೀಜಿ ಹೇಳಿದ್ದಾನೆ, ಇವರ ಸಂಸ್ಕೃತಿಯಲ್ಲಿ ಮಹಿಳೆಯರಿಗಾಗ್ಲಿ ಶೂದ್ರಗಾಗ್ಲಿ ಸ್ವಾತಂತ್ರ್ಯ ಇದೆಯಾ ಅಂತೇಳಿ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗತ್ತಂದ್ರೆ, ಇವರ ಧಾರ್ಮಿಕ ಗ್ರಂಥಗಳನ್ನು ಅವಲೋಕನ ಮಾಡಿರ್ತಕ್ಕಂಥ ಯಾರಿಗೂ ಕೂಡ ಈ ಬ್ರಾಹ್ಮಣರ ಧಾರ್ಮಿಕ ಗ್ರಂಥಗಳಲ್ಲಿ ಸ್ವಾತಂತ್ರ್ಯ ಇರ್ತಕ್ಕಂಥ ನಾವು ಕಾಣೋದಿಲ್ಲ. ಉದಾಹರಣೆಗಾಗಿ ಇವರು ಮನುಸ್ಮೃತಿಯಲ್ಲಿ, ಅಂದ್ರೆ ಇವರು ಜಾರಿಗೆ ತರಲು ಹವಣಿಸ್ತಕ್ಕಂಥ ಸಂವಿಧಾನ ಯಾವುದಪ್ಪ ಅಂದ್ರೆ ಮನುಸ್ಮೃತಿ. ಈ ಮನುಸ್ಮೃತಿಯಲ್ಲಿ ಮನು ಹೇಳ್ತಾನೆ ಏನಂತ, ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಬಾರ್ದು ಅಂತ. ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಗ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಅವ್ರು ಏನಾಗ್ಬಿಡ್ತಾರೆ, ಈ ವೈದಿಕ ಪುರೋಹಿತರ ಅಡಿಯಾಳಾಗಿ ಕೆಲಸ ಮಾಡ್ತಾರೆ. ಸೊ ಇಂಥ ಸಂವಿಧಾನ ಈ ಪ್ರಸನ್ನ ತೀರ್ಥ ಸ್ವಾಮೀಜಿಗೆ ಅವಶ್ಯಕತೆ ಇರ್ತಕ್ಕಂಥದ್ದು. ಸೊ ಮನುಸ್ಮೃತಿಯಲ್ಲಿ ಅಂದ್ರೆ ಇವರು ಒಟ್ಟಾರೆ ಇವರ ಧಾರ್ಮಿಕ ಗ್ರಂಥಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ 3 ಅಂಶಗಳು: ಬ್ರಾಹ್ಮಣ ಪ್ರಭುತ್ವ, ಮಹಿಳಾ ಶೋಷಣೆ, ಶೂದ್ರರ ಶೋಷಣೆ ಅಂತ. ಸೊ ಸ್ವಾತಂತ್ರ್ಯವನ್ನೇ ಹರಣ ಮಾಡಬೇಕು. ಆ ಅಂಶಗಳ ಸಿದ್ಧಾಂತಗಳ ದಾಖಲೆಗಳ ಗುಚ್ಛಗಳು ಯಾವಿದ್ರೆ ವೈದಿಕ ಧಾರ್ಮಿಕ ಗ್ರಂಥಗಳು. ಉದಾಹರಣೆಗಾಗಿ ಮಹಿಳೆಯರನ್ನು ತೆಗೆದುಕೊಳ್ಳಿ. ಪಿತಾ ರಕ್ಷಿತಿ ಕೌಮರ್ಯ ಭರ್ತಾ ರಕ್ಷಿತಿ ಯೌವನೆ ರಕ್ಷಂತೆ ಸ್ವತಾಸ್ತವೀರಿ ನ ಸ್ತ್ರೀ ಸ್ವಾತಂತ್ರ್ಯ ಭಾರತಿ. ಅಂದ್ರೆ ಒಬ್ಬ ಮಹಿಳೆ ಬಾಲ್ಯದಲ್ಲಿ ತಂದೆ ಆಶ್ರಯದಲ್ಲಿ, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ, ಮುಪ್ಪಿನಲ್ಲಿ ಅವಳು ಮಕ್ಕಳ ಆಶ್ರಯದಲ್ಲಿ ಇರ್ತಾಳೆ. ಅದಕ್ಕಾಗಿ ಅವಳಿಗೆ ಸ್ವಾತಂತ್ರ್ಯ ಕೊಡಬಾರ್ದು ಅಂತಕ್ಕಂಥ ಮಾತನ್ನು ಮನುಸ್ಮೃತಿಯಲ್ಲಿ ಇವರ ಪೂರ್ವಜರು ಅಂದ್ರೆ ಈ ಪ್ರಸನ್ನ ತೀರ್ಥರ ಪೂರ್ವಜರು ದಾಖಲೆ ಮಾಡಿರ್ತಕ್ಕಂಥ ಈ ಅಂಶವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿಯ ಇಂಟೆನ್ಷನ್ ಅದೇ ಆಗಿದೆ. ಏನಂದ್ರೆ ಮಹಿಳೆಯರನ್ನು ಗುಲಾಮರನ್ನಾಗಿ ಮಾಡ್ಕೊಳ್ಬೇಕು. ಅದಷ್ಟೇ ಅಲ್ಲದೆ ಶೂದ್ರನ್ನು ಕೂಡ ಗುಲಾಮರನ್ನಾಗಿ ಮಾಡಿಕೊಂಡ್ರೆ ಇವರಿಗೆ ಗೌರವ ಸಿಗ್ತಕ್ಕಂಥದ್ದು ಹೆಚ್ಚಾಗುತ್ತದೆ. ಅದಕ್ಕಾಗಿ ಅವರು ತಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಬರೆದುಕೊಂಡಿರ್ತಕ್ಕಂಥ ಏನು, ದಾಸ್ಯಂ ಶೂದ್ರಂ ದ್ವಿಜನ್ಮಾನ, ಅಂದ್ರೆ ಶೂದ್ರೆಲ್ಲರೂ ಕೂಡ ಬ್ರಾಹ್ಮಣರ ದಾಸ್ಯರು, ಗುಲಾಮರು. ಮಹಿಳೆಯರನ್ನು ಸ್ವಾತಂತ್ರ್ಯರನ್ನಾಗಿ ಮಾಡಬಾರ್ದು, ಅವ್ರಿಗೆ ಸ್ವಾತಂತ್ರ್ಯ ಕೊಡಬಾರ್ದು. ಶೂದ್ರೆಲ್ಲರನ್ನು ಗುಲಾಮರನ್ನಾಗಿ ಮಾಡ್ಕೋಬೇಕು. ಅಂದಾಗ ಮಾತ್ರ ಇವರಿಗೆ ಗೌರವ ಸಿಗುತ್ತದೆ ಅಂತಕ್ಕಂಥ ಮನೋಭಿಲಾಷೆ ಈ ಪ್ರಸನ್ನ ತೀರ್ಥ ಸ್ವಾಮಿ. ಇವೆರಡು ಆಯ್ತು, ಮಹಿಳೆಯರ ಸ್ವಾತಂತ್ರ್ಯ ಹರಣ ಆಯ್ತು, ಶೂದ್ರ ಗುಲಾಮ್ ಮಾಡ್ಕೋಬೇಕಾಯ್ತು. ಇವೆರಡೂ ಇದ್ದರಷ್ಟೇ ಸಾಲದು. ತನ್ನನ್ನು ಅಂದರೆ ಬ್ರಾಹ್ಮಣರನ್ನು ಉನ್ನತ ಮಟ್ಟದಲ್ಲಿ ಇಡ್ತಕ್ಕಂಥ ವ್ಯವಸ್ಥೆ ಅಂತ, ಕಾನೂನು ಅಂತ, ಆಡಳಿತ ಈ ದೇಶದಲ್ಲಿ ಬರಬೇಕು ಅನ್ನೋದು ಅವರ ಮಾತಿನ ವರ್ಷೆಯಾಗಿದೆ. ಅದಕ್ಕಾಗಿ ಮತ್ತೆ ಅವರ ಧಾರ್ಮಿಕ ಗ್ರಂಥದಲ್ಲಿ ಒಂದು ಉದಾಹರಣೆ ಕೊಡ್ತೇನೆ. ಈ ಅಂಧಭಕ್ತರು, ಮೂಢರು, ಶೂದ್ರ ಮುಂಡೆವು ಇವೆಲ್ಲವೂ ಕೂಡ ಇವತ್ತು ಕಲ್ಲು ದೇವರು, ಕಟಗಿ ದೇವರು, ಬಂಗಾರ ದೇವರು, ಬೆಳ್ಳಿ ದೇವರಿಗೆ ಹರಕೆ ಹೊಡ್ತಾರೆ, ಹೋಗ್ತಾರೆ. ಆದರೆ ವಾಸ್ತವಿಕವಾಗಿ ದೇವರು ಅಂದ್ರೆ ಯಾರು, ಏನು ಅನ್ನೋದ್ರ ಬಗ್ಗೆ ಬ್ರಾಹ್ಮಣರವರ ಧಾರ್ಮಿಕ ಗ್ರಂಥಗಳಲ್ಲಿ ತುಂಬಾ ಚೆನ್ನಾಗಿ ಬರೆದುಕೊಂಡಿದ್ದಾರೆ. ಸೊ ಅದು ಜಾರಿಗೆ ಬಂದರೆ, ಆ ವ್ಯವಸ್ಥೆ ಜಾರಿಗೆ ಬಂದರೆ ಈ ಪ್ರಸನ್ನ ತೀರ್ಥ ಸ್ವಾಮೀಜಿಯವರಿಗೆ ಗೌರವ ಸಿಗ್ತದೆ ಅಂತಕ್ಕಂಥದ್ದು ಆತನ ಅಭಿಪ್ರಾಯ. ಅದು ಕೂಡ ಅವರ ಧಾರ್ಮಿಕ ಗ್ರಂಥದಲ್ಲಿ ಬರೆದುಕೊಂಡಿದ್ದಾರೆ. ಏನ್ ಬರೆದುಕೊಂಡಿದ್ದಾರೆ ಅಂದ್ರೆ, ಜಗತ್ ಸರ್ವಂ ದೈವಾದಿನಂ, ದೈವಂ ಮಂತ್ರಾದಿನಂ, ಮಂತ್ರ ಬ್ರಾಹ್ಮಣಾದಿನಂ, ಬ್ರಾಹ್ಮಣ ಮಮ ದೇವತಃ. ಈ ಸೃಷ್ಟಿಗೆ ಇದೇನು ಸೃಷ್ಟಿ ಇದೆಯಲ್ಲೋ, ಅಥವಾ ಈ ದೇವರುಗಳೇನಿವೆಯಲ್ಲೋ, ದೇವರುಗಳು ಮಂತ್ರಗಳ ಅಧೀನದಲ್ಲಿವೆ, ಮಂತ್ರಗಳು ಬ್ರಾಹ್ಮಣನ ಅಧೀನದಲ್ಲಿವೆ. ಸೃಷ್ಟಿ ಎಲ್ಲ ದೇವರ ಅಧೀನದಲ್ಲಿದೆ. ಜಗತ್ ಸರ್ವಂ ದೈವಾಧೀನ, ಸೃಷ್ಟಿ ಎಲ್ಲ ದೇವರ ಅಧೀನದಲ್ಲಿವೆ.
ದೈವಂ ಮಂತ್ರಾಧೀನ, ದೈವ ಎಲ್ಲ ಮಂತ್ರಗಳ ಅಧೀನದಲ್ಲಿವೆ, ಮಂತ್ರಗಳೆಲ್ಲ ಬ್ರಾಹ್ಮಣರ ಅಧೀನದಲ್ಲಿವೆ. ಬ್ರಾಹ್ಮಣ ಮಮ ದೇವತಃ, ಈ ಸೃಷ್ಟಿಗೆ ದೇವರು ಅಂತ ಯಾರಾದ್ರಿದ್ರೆ ಕೇವಲ ಬ್ರಾಹ್ಮಣ ಮಾತ್ರ. ಸೊ ಅದಕ್ಕಾಗಿ ಇವ್ರ್ಯಾರು ಪ್ರಸನ್ನ ತೀರ್ಥ ಸ್ವಾಮಿ ಏನ್ ಹೇಳ್ತಾರಂದ್ರೆ, ನಮಗೆ ಗೌರವ ತರ್ತಕ್ಕಂಥ ಸಂವಿಧಾನ ಬರಬೇಕು ಅಂದ್ರೆ ಇದರ ಅರ್ಥ ಇಂಡೈರೆಕ್ಟ್ ಆಗಿ ಮನುಸ್ಮೃತಿ ಈ ದೇಶದಲ್ಲಿ ಜಾರಿಗೆ ತರಬೇಕು ಅಂತಕ್ಕಂಥ ದೇಶ ದ್ರೋಹದ ಮಾತುಗಳನ್ನು ಆಡಿರ್ತಕ್ಕಂಥ ಈ ವಿಶ್ವೇಶ್ವರ ತೀರ್ಥರ ಮೇಲೆ ಯಾಕೆ ರಾಷ್ಟ್ರದ್ರೋಹದ ಕೇಸ್ಗಳು ಹಾಕಬಾರ್ದು ಅಂತಕ್ಕಂಥ ಮಾತನ್ನು ನಾನು ಈ ಮೂಲಕ ಪ್ರತಿಪಾದನೆ ಮಾಡ್ತಾ ಇದ್ದೇನೆ. ಇನ್ನು ಭಾರತದ ಸಂವಿಧಾನಕ್ಕೆ ಬರೋಣ. ಭಾರತದ ಸಂವಿಧಾನ ಈ ದೇಶದಲ್ಲಿ ಇರ್ತಕ್ಕಂಥ SC ST OBC ಜನಾಂಗದವರಿಗೆ ಸ್ವಾತಂತ್ರ್ಯ, ಸಮಾನತೆ, ಪ್ರಾತಿನಿಧ್ಯ ಕಲ್ಪಿಸಿಕೊಟ್ಟಿದೆ. ಹಾಗೆಯೇ ಅಕ್ಷರ, ಅರಿವು, ಅನ್ನ, ಅಧಿಕಾರ, ಆತ್ಮಾಭಿಮಾನ ಕಲ್ಪಿಸಿಕೊಟ್ಟಿದೆ. ಈ ಪ್ರಾತಿನಿಧ್ಯತೆ ಅಂತಕ್ಕಂಥ ಒಂದು ಪ್ರಶ್ನೆ ಬಂದಾಗ ಈ ಪ್ರಸನ್ನ ತೀರ್ಥ ಸ್ವಾಮೀಜಿಯವರ ದೃಷ್ಟಿಕೋನದಲ್ಲಿ ಇದರ ವ್ಯಾಖ್ಯಾನ ಮಾಡಿದಾಗ, ಸ್ವಾತಂತ್ರ್ಯ ಪೂರ್ವದಲ್ಲಿ ನೋಡಿ ಹಿಂದೂ ರಾಷ್ಟ್ರವಾಗಿತ್ತು ಅಂದ್ರೆ ಗುಲಾಮರ ರಾಷ್ಟ್ರವಾಗಿತ್ತು. ಹಿಂದೂ ಅಂದ್ರೆ ಗುಲಾಮ, ಅದಕ್ಕೆ ಉತ್ತರ ಕೊಡ್ತೇನೆ. ಸೊ ಹಿಂದೂ ರಾಷ್ಟ್ರವಾಗಿತ್ತು ಅಂತೆ. ಸೊ ಆ ಹಿಂದೂ ರಾಷ್ಟ್ರ ಪುನಃ ಜಾರಿಗೆ ಬರಬೇಕಂತಕ್ಕಂಥ ಕನಸು ಈ ಪ್ರಸನ್ನ ತೀರ್ಥ. ಸ್ವತಂತ್ರ ಪೂರ್ವದಲ್ಲಿ ಹೇಗಿತ್ತು? ಸ್ವತಂತ್ರ ಪೂರ್ವದಲ್ಲಿ ನೋಡಿ, ಆಡಳಿತ ಮೊಘಲರು ಮಾಡ್ಲಿ, ಸುಲ್ತಾನರು ಮಾಡ್ಲಿ, ಮರಾಠರ ಮಾಡ್ಲಿ, ಆದರೆ ಅಧಿಕಾರ ಮಾತ್ರ ಚಲಾಯಿಸ್ತಕ್ಕಂಥ ಹಕ್ಕು ಬ್ರಾಹ್ಮಣರಿಗಿತ್ತು. ಮೊಘಲರ ಆಡಳಿತದಲ್ಲಿ ಬೀರ್ಬಲ ಇದ್ದ, ತಾನ್ಸೇನ ಇದ್ದ, ಮತ್ತೆ ಮರಾಠರ ಆಡಳಿತದಲ್ಲಿ ಭಾಸ್ಕರರಾವ್ ಕುಲಕರ್ಣಿ ಇದ್ದ, ರತ್ನಾಕರ ಭಟ್ಟ ಇದ್ದ, ಟಿಪ್ಪುವಿನ ಆಡಳಿತದಲ್ಲಿ ದಿವಾನ್ ಪೂರ್ಣೆ ಇದ್ರು. ಹೀಗೆ ಆಡಳಿತ ಯಾರದೇ ಇದ್ರು ಕೂಡ, ಅಧಿಕಾರ ಯಾರದೇ ಇದ್ರು ಕೂಡ ಆಡಳಿತ ಮಾಡ್ತಕ್ಕಂಥವ್ರು ಬ್ರಾಹ್ಮಣರಾಗಿದ್ದ ಪ್ರಯುಕ್ತ ಆವಾಗ ಆಳುವ ವರ್ಗದ ಅಡಿಯಾಳ ಆಗಿರ್ತಕ್ಕಂಥ ಈ ಬ್ರಾಹ್ಮಣರು, ದಿವಾನರು, ಪಟವಾರಿಗಳು, ಕುಲಕರ್ಣರು, ಅಮಾತ್ಯರು ಇವರೆಲ್ಲರೂ ಕೂಡ ಇಡೀ ದೇಶದ ಬಹುಸಂಖ್ಯಾತರಾಗಿರ್ತಕ್ಕಂಥ SC ST OBC ಜನಾಂಗದವರಿಗೆ ಗುಲಾಮರನ್ನಾಗಿ ಮಾಡ್ಕೊಂಡಿದ್ರು. ಆ ಗುಲಾಮನಾಗಿ ಮಾಡಿಕೊಂಡಿದ್ದು ಇವತ್ತು ಪುನಃ ಈ ದೇಶವನ್ನು ಗುಲಾಮರನ್ನಾಗಿ ಮಾಡಿಕೊಂಡಾಗ ಮಾತ್ರ ಬ್ರಾಹ್ಮಣರಿಗೆ ಅಂದ್ರೆ ನಮಗೆ ಅಂತ ಹೇಳಿದ್ರೆ, ನಮಗೆ ಅಂದ್ರೆ ಬ್ರಾಹ್ಮಣರಿಗೆ ಗೌರವ ಸಿಗ್ತದೆ ಅಂತಕ್ಕಂಥ ಅವರ ವರಸೆಯಾಗಿತ್ತು. ಅದಕ್ಕಾಗಿ ಈ ದೇಶ ಗುಲಾಮ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಅವರು ಪ್ರತಿಪಾದನೆ ಮಾಡಿದ್ದಾರೆ. ಇನ್ನು ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಗಮನಿಸ್ತಕ್ಕಂಥ, ಈ ದೇಶವನ್ನು ಸ್ವತಂತ್ರ ಪೂರ್ವದಲ್ಲಿ ಹಿಂದೂ ರಾಷ್ಟ್ರ ಇತ್ತು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸ್ನೇಹಿತರೆ, 1893ರಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೀತು ಅಮೆರಿಕದಲ್ಲಿ. ಆ ವಿಶ್ವ ಧರ್ಮ ಸಮ್ಮೇಳನ ನಡೆದಾಗ ಆ ವಿಶ್ವ ಧರ್ಮ ಸಮ್ಮೇಳನಕ್ಕೆ ಭಾರತದ ಪ್ರತಿನಿಧಿಯಾಗಿ ಸ್ವಾಮಿ ವಿವೇಕಾನಂದರು ಕೂಡ ಹೋಗಿದ್ರು. ಆ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಒಂದು ಲೋಗೋ ಇದೆ. ಈ ಲೋಗೋದಲ್ಲಿ ಭಾರತದ ವಿಶ್ವದ ಧರ್ಮಗಳ ಬಗ್ಗೆ ಉಲ್ಲೇಖ ಇದೆ. ಉಲ್ಲೇಖದಲ್ಲಿ ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಇಸ್ಲಾಂ ಧರ್ಮ ಮತ್ತು ಬ್ರಾಹ್ಮಣ ಧರ್ಮ ಅಂತ. ಅಂದ್ರೆ 1893ರ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮ ಅಂತಕ್ಕಂಥ ಯಾವುದೇ ಧರ್ಮ ಇದ್ದಿದ್ದಿಲ್ಲ, ಅದು ಬ್ರಾಹ್ಮಣ ಧರ್ಮ ಇತ್ತು. ಇವತ್ತ ಇವರು ಹಿಂದೂ ಧರ್ಮ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅಂದ್ರೆ ಹಿಂದೂ ಧರ್ಮ ಜಾರಿಗೆ ಬರಬೇಕು ಅಂದ್ರೆ ಗುಲಾಮರ ಧರ್ಮ ಜಾರಿಗೆ ಬರಬೇಕು, ಹಿಂದೂ ಆಡಳಿತ ವ್ಯವಸ್ಥೆ ಜಾರಿಗೆ ಬರಬೇಕಂದ್ರೆ ಗುಲಾಮರ ಆಡಳಿತ ವ್ಯವಸ್ಥೆ, ಅಂದ್ರೆ ಗುಲಾಮರ ಮೇಲೆ ಮಾಡ್ತಕ್ಕಂಥ ಆಡಳಿತ ವ್ಯವಸ್ಥೆ ಜಾರಿಗೆ ಬರಬೇಕು ಅಂತಕ್ಕಂಥ. ಇನ್ನೊಂದು ಈ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಕೇಳ್ತಾ ಇದ್ದೀನಿ, 1947ರ ಪೂರ್ವದಲ್ಲಿ ಈ ದೇಶ ಹಿಂದೂ ದೇಶವಾಗಿತ್ತಲ್ಲಪ್ಪ, ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಈ ಹಿಂದೂ ಅಂತಕ್ಕಂಥ ಪದವನ್ನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಆಗಿರ್ಬೋದು, ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಬೃಹಸ್ಪತಿ ಸ್ಮೃತಿ, 9 ಸ್ಮೃತಿಗಳಾಗಿರ್ಬೋದು, 18 ಪುರಾಣಗಳಾಗಿರ್ಬೋದು, ಯಾವುದಾದರೂ ಒಂದು ನಿನ್ನ ಧಾರ್ಮಿಕ ಗ್ರಂಥಗಳಲ್ಲಿ ತೋರಿಸು, ನಾನು ನಿನಗೆ ಬಹುಮಾನ ಕೊಡುತ್ತೇನೆ. ಸ್ನೇಹಿತರೆ, ಹಿಂದೂ ಅಂತಕ್ಕಂಥ ಶಬ್ದ ಇದು ಮೊಘಲರು ಮತ್ತು ಬ್ರಾಹ್ಮಣರು ಸೇರಿ ಈ ದೇಶದ ಮೂಲ ಭಾರತೀಯರ ಮೇಲೆ, ಮೂಲ ಭಾರತೀಯರನ್ನು ಅಪಮಾನ ಮಾಡುವ ಸಲುವಾಗಿ ಕೊಟ್ಟಿರ್ತಕ್ಕಂಥ
ಪದ ಇದು ಹಿಂದೂ ಆಗಿದೆ. ಇದರ ಉಲ್ಲೇಖವನ್ನು ಅರಬ್ಬಿ ಮತ್ತು ಪಾರ್ಸಿಯ ಸಾಹಿತ್ಯದಲ್ಲಿ ನಾವು ಕಾಣ್ತೀವಿ. ಇಲ್ಲಿ ಒಂದು ಅರಬ್ಬಿಯ ಸಾಹಿತ್ಯ ಇದೆ, ಅದು ನೋಡಿ ಏನು, ಹಿಂದೂ ದರ್ ಮುಹಾವರ್ ಪಾರಸಿಯ ಬಮ ಓನೆ ದುಜೇದೋ ರಹಜಾನೋ ಗುಲಾಮ್ ಎ ಆಯ್ದ. ಅರ್ಥ ಏನಂದ್ರೆ, ಹಿಂದೂ ಅಂದ್ರೆ ಇಲ್ಲಿ ಇದರ ಶಬ್ದ ಪಾರ್ಸಿಯಲ್ಲಿ ಅರ್ಥ ಏನಂದ್ರೆ ಚೋರ್, ಡಾಕು, ರಹಜಾನ್ ಅಂದ್ರೆ ದಾರಿ ಕಳ್ಳ ಅಂತ, ಗುಲಾಮ ಕೆ ಅರ್ಥ ಮೇ ಆತಾ ಹೈ. ಈ ಪಾರ್ಸಿಯ ಶಬ್ದದಲ್ಲಿ, ಹಿಂದೂ ಅನ್ನೋ ಶಬ್ದದಲ್ಲಿ ಗುಲಾಮ, ಕಳ್ಳ, ಟಕ್ಕ ಮತ್ತು ಲುಟೇರ ಅಂತಕ್ಕಂಥ ಅರ್ಥವನ್ನು ಪಾರ್ಸಿ ಭಾಷೆಯಲ್ಲಿದೆ. ಇದು ಎಲ್ಲಿ ಸಿಗುತ್ತೆ ಅಂದ್ರೆ, ಇದು ಮೊಯ್ರಾ ಅಂತಕ್ಕಂಥ ಪುಸ್ತಕದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಇನ್ನ ಹಿಂದೂ ಬಕ್ಸರ್ ಗುಲಾಮ್ ವ ಬಂದಹ ಕಾಫಿರ್ ವ ತೇಲ್ ಕಶ್ಯಪ್ ನಾಮಿ ಕೋಶ ಡಿಕ್ಷನರಿಯಲ್ಲಿ ಹಿಂದೂ ಅಂತಕ್ಕಂಥ ಶಬ್ದ ಇದೆ. ಇದರ ಅರ್ಥ ಚೋರ್, ಡಾಕು ಮತ್ತು ರಹಜಾದ ಗುಲಾಮ. ಹೀಗೆ ಸುಮಾರು 8 ಪಾರ್ಸಿ ಮತ್ತು ಉರ್ದು, ಅರಬಿಕ್ ನಲ್ಲಿ ಹಿಂದೂ ಪದದ ಅರ್ಥ ಗುಲಾಮ, ಠಕ್ಕ, ಕಳ್ಳ, ದಾರಿಯೋಕ ಅಂತೇಳಿ ಅರ್ಥ ಮಾಡಿರ್ತಕ್ಕಂಥದ್ದು. ವಾಸ್ತವಿಕವಾಗಿ ಹಿಂದೂ ಶಬ್ದ ಇದೊಂದು ಪಾರ್ಸಿ ಶಬ್ದ, ಅರಬಿಕ್ ಶಬ್ದ. ಸೊ ಅದಕ್ಕಾಗಿ ಈ ದೇಶದ ಮೂಲ ಭಾರತೀಯರಾಗಿರ್ತಕ್ಕಂಥ, ಮೂಲ ಬೌದ್ಧರಾಗಿರ್ತಕ್ಕಂಥ SC ST OBC ಜನಾಂಗದವರಿಗೆ ಮೊಘಲರು ಅಂದ್ರೆ ಮುಸಲ್ಮಾನರು ಮತ್ತು ಬ್ರಾಹ್ಮಣರು ಸೇರಿಬಿಟ್ಟು ಹಿಂದೂ ಕಾಫಿರ್ ಅಂತಕ್ಕಂಥ ಪದವನ್ನು ಬಳಸೋರ ಜೊತೆಗೆ ಅವರನ್ನು ಗುಲಾಮರನ್ನಾಗಿ ಮಾಡಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು ಭಾರತದ ಸರ್ಕಾರ, ದೇಶ ನಡೀತಕ್ಕಂಥ ಭಾರತದ ಸಂವಿಧಾನದ ಮೇಲೆ, ಯಾವ ಧಾರ್ಮಿಕ ಗ್ರಂಥಗಳ ಆಧಾರದ ಮೇಲೆ ಅಲ್ಲ, ಯಾವ ಧರ್ಮ ಗುರುಗಳ ಆಧಾರದ ಮೇಲೆ ಅಲ್ಲ, ಮತ್ತು ಯಾವ ದೇವರುಗಳ ಆಧಾರದ ಮೇಲೆ ಅಲ್ಲ. ಈ ದೇಶ ನಡೀತಕ್ಕಂಥದ್ದು ಭಾರತದ ಸಂವಿಧಾನದ ಮೇಲೆ. ಅದಕ್ಕಾಗಿ ಇವತ್ತು ದಿವಸ ಈ ಪ್ರಸನ್ನಜಿತ್ ಸ್ವಾಮೀಜಿಯ ಗುರುಗಳಾಗಿರ್ತಕ್ಕಂಥ ರಾಮ ಮತ್ತು ಓಯಸಿಯ ಗುರು ಆಗಿರ್ತಕ್ಕಂಥ ಬಾಬರ್ ಇಬ್ಬರು ಕೂಡ ನ್ಯಾಯ ಪಡೆದಿರ್ತಕ್ಕಂಥದ್ದು ಭಾರತದ ಸಂವಿಧಾನದಿಂದ. ಇದು ಈ ಪ್ರಸನ್ನಜಿತ್ ಸ್ವಾಮೀಜಿಗೆ ಈರ್ಷ್ಯೆ ಆಗ್ತಾ ಇದೆ ಅಂತ ನನ್ನ ಭಾವನೆ. ಅದಕ್ಕಾಗಿ ಈತ ಪದಗಳನ್ನು ಬಳಸುತ್ತಾ ಅವ್ರಿಗೆ ಗೌರವಿಸ್ತಕ್ಕಂಥ ಅಥವಾ ಮನುಧರ್ಮ ವೈದಿಕ ಶಾಸನವನ್ನು ಜಾರಿಗೆ ತರಲಿ ಅಂತಕ್ಕಂಥ ಪ್ರತಿಪಾದನೆ ಮಾಡಿದ್ದಾನೆ. ಇನ್ನ ಹಿಂದೂ ಅಂತಕ್ಕಂಥದ್ದು 1893ರವರೆಗೂ ಅದು ಎಲ್ಲೂ ಇದ್ದಿದ್ದಿಲ್ಲ. ಎರಡನೇದಾಗಿ ಹಿಂದೂ ಅಂದ್ರೆ ಪಾರ್ಸಿ ಮತ್ತು ಅರಬಿಕ್ ಇರ್ತಕ್ಕಂಥ ಪದ. ಹಿಂದೂ ಅಂದ್ರೆ ಕಳ್ಳ, ಡಾಕು, ಗುಲಾಮ ಅಂತಕ್ಕಂಥದ್ದು ಇದೆ. ಮೂರನೇದು ಗೌರವಾನ್ವಿತ ನರೇಂದ್ರ ಮೋದಿ ಸಾಹೇಬರು ಕೂಡ ಒಂದ್ಸಾರಿ ಮಾಧ್ಯಮದಲ್ಲಿ ಹೇಳಿರ್ತಕ್ಕಂಥದ್ದು, ನನ್ನ ಕಡೆ ವಿಡಿಯೋ ಇದೆ. ಹಿಂದೂ ಅಂದ್ರೆ ಅದು ರಿಲಿಜನ್, ನಾವು ಒಪ್ಪಂಗಿಲ್ಲ ಅಂತ ಹೇಳಿದ್ದಾರೆ. ಅದು ಅಷ್ಟೇ ಅಲ್ದಾನೆ 2019 ಅಕ್ಟೋಬರ್ 4ನೇ ತಾರೀಕು 2019 ಅಕ್ಟೋಬರ್ 4ನೇ ತಾರೀಕ ಕೇಂದ್ರ ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು, ಸುಪ್ರೀಂ ಕೋರ್ಟ್ನ ಉಲ್ಲೇಖವನ್ನು ಮಾಡಿ ಕೇಂದ್ರ ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು. ಆ ಆದೇಶದಲ್ಲಿ ಏನಿದೆ 2 ಲೈನ್ ಹೇಳ್ತೀನಿ ನೋಡಿ. ಬೈ ಆರ್ಡರ್ ಡೇಟೆಡ್ 11/12/1995 of the Honorable Supreme Court, the government mandate that the word Hindu is not a religion, it is a word of a ಗಾಲಿ ಗಲೂಚಿ. ಇದು ನಾನು ಹೇಳ್ತಾ ಇಲ್ಲ, 1995 ಡಿಸೆಂಬರ್ 11ನೇ ತಾರೀಕು ಸುಪ್ರೀಂ ಕೋರ್ಟ್ನ ತೀರ್ಪಿದೆ. ಏನಂದ್ರೆ, ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ. ದ ಗವರ್ಮೆಂಟ್ ಮ್ಯಾಂಡೇಟ್ ಫಾರ್ ದ ವರ್ಡ್ ಹಿಂದೂ ಈಸ್ ನಾಟ್ ಎ ರಿಲಿಜನ್, ಇಟ್ ಈಸ್ ಎ ವರ್ಡ್ ಆಫ್ ಗಾಲಿ ಗಲೋಚಿ ದ ಶಿವಲಿಂಗ. ಅಂದ್ರೆ ಹಿಂದೂ ಅಂತಕ್ಕಂಥದ್ದು ಈ ಶಬ್ದ ಇದು ಧರ್ಮ ಅಲ್ಲ, ಇದು ಒಂದು ಗಾಲಿ ಗಲೋಚಿ ಇದೆ. ಅಂದ್ರೆ ಈಗ ನಾನು ಹೇಳ್ದಲ್ಲ, ಪಾರ್ಸಿ ಡಿಕ್ಷನರಿಯಲ್ಲಿ ಅದು ಏನು ಕಳ್ಳ, ಡಕಾಯ್ತ, ಚೋರ್ ಅಂತಿದೆಯಲ್ಲ, ಹಾಗೆ ಅದೊಂದು ಗಾಲಿ ಗಲೋಚಿದೆ, ಅಶ್ಲೀಲವಾಗಿರ್ತಕ್ಕಂಥ ಪದ ಇದೆ. ಅದಕ್ಕೆ ಅದನ್ನು ನಿರ್ಬಂಧಿಸಬೇಕು ಅಂತಕ್ಕಂಥ ಜಜ್ಮೆಂಟ್ ಅನ್ನು ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನಿಂದ ಆಗಿರ್ತಕ್ಕಂಥ ನಾವು ಗಮನಿಸ್ತಾ ಇದ್ದೇವೆ. ಇನ್ನ ಮೂರನೇ ವಿಷಯ ಏನಂದ್ರೆ, ಹಿಂದೂ ಬಗ್ಗೆ ಇವರು ವಿಶೇಷ ತೀರ್ಥರು ಎಂತ ಸಂವಿಧಾನ ಅವ್ರಿಗೆ ಬಯಸ್ತಾ ಇದ್ದಾರೆ ಅಂದ್ರೆ, ಅವರ ಧಾರ್ಮಿಕ ಗ್ರಂಥಗಳ ಆಧಾರದ ಮೇಲೆ ಇರ್ತಕ್ಕಂಥ ಸಂವಿಧಾನ ಜಾರಿಗೆ ಬಂದ್ರೆ ಅವರಿಗೆ ಗೌರವ ಸಿಗುತ್ತೆ ಅಂತಕ್ಕಂಥ ಅವರ
ಮೂಲ ಅಭಿಪ್ರಾಯವಾಗಿದೆ. ಸೊ ಅವರ ಧಾರ್ಮಿಕ ಗ್ರಂಥಗಳಲ್ಲಿ ಏನಿದೆ ಮತ್ತೆ ಯಾವ್ಯಾವ ಧಾರ್ಮಿಕ ಗ್ರಂಥಗಳ ಸಮ್ಮಿಶ್ರಣದ ಇವರಿಗೆ ಸಂವಿಧಾನ ಬೇಕಾಗಿದೆ ಅಂದ್ರೆ ಇವರಿಗೆ ಇವರ 4 ವೇದಗಳಲ್ಲಿ ಇರ್ತಕ್ಕಂಥ ಅಂಶಗಳು, ಉಪನಿಷತ್ತುಗಳಲ್ಲಿ ಇರ್ತಕ್ಕಂಥ ಅಂಶಗಳು, ಆಗಮಗಳಲ್ಲಿ ಇರ್ತಕ್ಕಂಥ ಅಂಶಗಳು, ಸ್ಮೃತಿಗಳಲ್ಲಿ ಇರ್ತಕ್ಕಂಥ ಅಂಶಗಳು, ಪುರಾಣಗಳಲ್ಲಿ ಇರ್ತಕ್ಕಂಥ ಅಂಶಗಳು, ರಾಮಾಯಣ ಮಹಾಭಾರತದಲ್ಲಿ ಇರ್ತಕ್ಕಂಥ ಅಂಶಗಳು, ರಾಮಚರಿತ ಮಾನಸದಲ್ಲಿ ಇರ್ತಕ್ಕಂಥ ಅಂಶಗಳು ಒಳಗೊಂಡಂತ ಬ್ರಾಹ್ಮಣ ಪ್ರಭುತ್ವದ ಸಂವಿಧಾನ ಜಾರಿಗೆ ಬಂದಾಗ ಮಾತ್ರ ಇವರಿಗೆ ಗೌರವ ಸಿಗ್ತದೆ ಅಂತಕ್ಕಂಥ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದಕ್ಕಾಗಿ ಈ ಧಾರ್ಮಿಕ ಗ್ರಂಥಗಳು ಮಾನವ ಜೀವಿಗೆ ಒಳಿತನ್ನು ಮಾಡುವುದಲ್ಲ, ಇವು ಸಮಸಮಾಜವನ್ನು ಕಟ್ಟತಕ್ಕಂಥವಲ್ಲ ಮತ್ತು ವಿಶ್ವಮಾನ್ಯವಾಗಿರ್ತಕ್ಕಂಥವು ಅಲ್ವೇ ಅಲ್ಲ ಅಂತಕ್ಕಂಥದ್ದು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ಕ್ರಿಸ್ತ ಶಕ 11 ಮತ್ತು 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಬಸವಾದಿ ಪ್ರಮಥರು. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನನಗೆ. ಈ ವೇದಗಳು, ಪುರಾಣಗಳು, ಉಪನಿಷತ್ತುಗಳು ಇವರು ಯಾವತ್ತೂ ಕೂಡ ಅದನ್ನೇ ಪ್ರತಿಪಾದನೆ ಮಾಡ್ತಾರೆ. ಯಾರು? ಬ್ರಾಹ್ಮಣ ಪುರೋಹಿತರು, ಈ ಪ್ರಸನ್ನಜಿತ ಸ್ವಾಮಿಯವರು. ಅವರ ಈ ಧಾರ್ಮಿಕ ಗ್ರಂಥಗಳ ಬಗ್ಗೆ ಪ್ರಾಜ್ಞರು ಮತ್ತು ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರು ಏನ್ ಹೇಳಿದ್ದಾರೆ ಅಂದ್ರೆ, ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರಗೋಷ್ಠಿ. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರಗೋಷ್ಠಿ, ತರ್ಕವೆಂಬುದು ತಗರ ಹೊರಟಿ, ಭಕ್ತಿ ಎಂಬುದು ತೋರುಂಬ ಲಾಭ, ಗುಹೇಶ್ವರನೆಂಬುದು ಮೀರಿದ ಘನವು. ನೋಡು, ವೇದಗಳ ಬಗ್ಗೆ ಪ್ರತಿಪಾದನೆ ಮಾಡ್ತಕ್ಕಂಥ ಈ ಪ್ರಸನ್ನ ಸ್ವಾಮಿಯವರೇ ನಿನಕ್ಕಿಂತಲೂ ಪ್ರಜ್ಞಾವಂತರಾಗಿರ್ತಕ್ಕಂಥ ಬಸವಾದಿ ಪ್ರಮಥರು ಇರ್ತಕ್ಕಂಥ ಓದಂಬುದು ಬರೇ ಓದಿನ ಮಾತು ಗೊಳ್ಳ, ಅದರಲ್ಲಿ ಏನೂ ಇಲ್ಲ. ದ್ರಾವಿಡರ ಮೇಲೆ ದೌರ್ಜನ್ಯ ಹೆಂಗ್ ಮಾಡ್ಬೇಕು, ಇಂದ್ರನಿಗೆ ಪ್ರಾರ್ಥನೆ ಮಾಡ್ತಾರೆ ಯಾರು, ನಾವು ನಿನಗೆ ಸರಾಯಿ ಕೊಡ್ತೀವಿ, 500 ಎಮ್ಮೆ ಮಾಂಸವನ್ನು ಮಾಡಿ ಹಾಕ್ತಿವಿ, ಆಕಳ ಮಾಂಸ ಮಾಡಿ ಹಾಕ್ತಿವಿ, ದನದ ಮಾಂಸ ಕುದಿಸಿ ಹಾಕ್ತಿವಿ, ನೀವು ದ್ರಾವಿಡರ ಮೇಲೆ ದೌರ್ಜನ್ಯ ಮಾಡಿ ಅವರನ್ನು ಸದೆ ಬಿಡ್ರಿ. ಬರೇ ಇದೇ ಪ್ರಯುಕ್ತ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಓದವೆಂಬುದು ಓದಿನ ಮಾತು, ಶಾಸ್ತ್ರ ಎಂದರೆ ಸಂತೆ ಸುದ್ದಿ. ಸಂತೆಗೆ ಯಾವ ಏನು ಮಾತಾಡ್ತಾರೋ ಗೊತ್ತಿಲ್ಲ, ಯಾವನಿಗೂ ಅರ್ಥ ಆಗಲ್ಲ. ಹಾಗೆ ಪುರಾಣವೆಂದರೆ ಪುಂಡರಗೋಷ್ಠಿ. ಯಸ್, 18 ಪುರಾಣ ಯಾರು ಓದ್ತೀರಿ ಅವ್ರಿಗೆ ನಿಜವಾಗ್ಲೂ ಗೊತ್ತಾಗ್ತದೆ ಈ ಪುರೋಹಿತರು ಎಂತ ಪುಂಡತನದ ಗೋಷ್ಠಿಗಳನ್ನು ಬರೆದಿದ್ದಾರೆ ಅಂತಕ್ಕಂಥದ್ದು. ತರ್ಕ ಎಂಬುದು ತಗರ ಹೊರಟಿ ಅಂದ್ರೆ ಕಾಲ್ಪನಿಕವಾಗಿರ್ತಕ್ಕಂಥದ್ದು. ಹೇಗೆ ಇವರು ವಿ.ಡಿ. ಸಾವರ್ಕರ್ಗೆ ಬುಲ್ಬುಲ್ ಪಕ್ಷಿ ಮೇಲೆ ಕೂಡಿಸಿ ಅಂಡಮಾನ್ ನಿಕೋಬಾರ್ ಕಳ್ಸನವ ಸುಳೆ ಬೆಲೆ, ಹಾಗೆ ಇವ್ರದು ತಗರ ಹೊರಟೆ, ಭಕ್ತಿ ಎಂಬುದು ತೋರುಂಬ ಘನವು, ಗುಹೇಶ್ವರ ಎಂಬುದು ಮೀರಿದ ಘನವು ಅಂತಕ್ಕಂಥ ಮಾತನ್ನು ಅಲ್ಲಮ ಪ್ರಭುಗಳು ಹೇಳಿರ್ತಕ್ಕಂಥದ್ದು. ಇನ್ನು ಬಸವಾದಿ ಪ್ರಮಥರಲ್ಲೇ ಪ್ರಾಜ್ಞರಾಗಿರ್ತಕ್ಕಂಥ ಕಲ್ಯಾಣದ ಕ್ರಾಂತಿ ಮಾಡಿರ್ತಕ್ಕಂಥ ಬಸವಣ್ಣನವರು ಕೂಡ ಈ ವೈದಿಕರ ಧಾರ್ಮಿಕ ಗ್ರಂಥಗಳ ಬಗ್ಗೆ ಹೇಳಿದ್ದಾರೆ. ಏನು? ವೇದಕ್ಕೆ ಹೊರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳನೆಕ್ಕುವ, ಆಗಮದ ಮೂಗ ಕೊಯ್ಯುವೆ, ತರ್ಕದ ಬೆನ್ನ ಭಾರನೆತ್ತುವೆ, ಮಹಾದಾನಿ ಕೂಡಲ ಸಂಗಮ ದೇವ ಮಾದರ ಚೆನ್ನೈನ ಮನಿ ಮಗನ. ಇವರು ವೇದಗಳ ಬಗ್ಗೆ, ಶಾಸ್ತ್ರಗಳ ಬಗ್ಗೆ, ಆಗಮಗಳ ಬಗ್ಗೆ ಬಸವಾದಿ ಪ್ರಮಥರು ಏನ್ ಹೇಳ್ತಾರಂದ್ರೆ, ಇವಕ್ಕೆಲ್ಲ ವೇಸ್ಟ್ ಬಾಡೀಸ್ ಇವೆ, ಇವ ಮಾನವೀಯ ಮೌಲ್ಯಗಳನ್ನು ಹರಣ ಮಾಡ್ತಕ್ಕಂಥ ಇವೆ ಅಂತಕ್ಕಂಥ ಪ್ರತಿಪಾದನೆ ಮಾಡಿದ್ದಾರೆ. ಈ ರೀತಿಯ ಸಮಸಮಾಜದ ಬಹುಸಂಸ್ಕೃತಿ ಅಸ್ಮಿತೆಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ, ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂಥ ಭಾರತದ ಸಂವಿಧಾನವನ್ನು ತೆಗೆದು ಅವರಿಗೆ ಅಂದ್ರೆ ಬ್ರಾಹ್ಮಣರಿಗೆ ಗೌರವ ಕೊಡ್ತಕ್ಕಂಥ ಸಂವಿಧಾನ ಜಾರಿಗೆ ತರಬೇಕು ಅಂತಕ್ಕಂಥ ಉದ್ದಟತನ ಮಾತಾಡಿರ್ತಕ್ಕಂಥದ್ದು, ಇದನ್ನು ಖಂಡನೀಯವಾಗಿದೆ ಅಂತಕ್ಕಂಥ ಮಾತನ್ನು ನಿಮ್ಮ ಗಮನಕ್ಕೆ ತರ್ತಾ ಇದೆ. ಇನ್ನ ಇವರ ಧಾರ್ಮಿಕ ಗ್ರಂಥದಲ್ಲಿ, ಇವರ ಧಾರ್ಮಿಕ ಗ್ರಂಥ ಅಥವಾ ಇವ್ರೇನು ಸಂವಿಧಾನ ಬೇಕು ಅಂತಾರೋ ಆ ಸಂವಿಧಾನದಲ್ಲಿ ಏನಿರ್ಬೇಕು ಅನ್ನೋ ಕನಸು ಅವರಿಗಿದೆ ಅಂದ್ರೆ ಅದರಲ್ಲಿ ವರ್ಣ ವ್ಯವಸ್ಥೆ ಇರಬೇಕು, ಅಂದಾಗ ಮಾತ್ರ ಬ್ರಾಹ್ಮಣರಿಗೆ ರೆಸ್ಪೆಕ್ಟ್ ಸಿಗುತ್ತೆ. ಅದರಲ್ಲಿ ಜಾತಿ ವ್ಯವಸ್ಥೆ ಇರಬೇಕು, ಮತ್ತು ಶೂದ್ರ ಮತ್ತು ಮಹಿಳೆಯರ ಶೋಷಣೆ ಇರಬೇಕು, ಒಂದು ಸಮುದಾಯ ಶ್ರೇಷ್ಠತೆ ಬ್ರಾಹ್ಮಣ ಪ್ರಭುತ್ವದ ಅಂಶ ಇರಬೇಕು, ದೇವರು, ಧರ್ಮ, ಸ್ವರ್ಗ, ನರಕ, ಪಾಪ, ಪುಣ್ಯ ಅಂತಕ್ಕಂಥ ಅಂಧಶ್ರದ್ಧೆ ಮತ್ತು ಮೌಢ್ಯ ಅದರಲ್ಲಿ ಇರಬೇಕು, ಪೂಜೆ, ಪುನಸ್ಕಾರ, ಹೋಮ, ಹವನ, ಕ್ರಿಯಾ, ಕರ್ಮ ಅಂತಕ್ಕಂಥ ಪುರೋಹಿತ ಸಹಾಯ ಆಗ್ತಕ್ಕಂಥ ಪುರೋಹಿತ ಪ್ರೇರಿತ ಅಂಶಗಳು ಅದರಲ್ಲಿ ಇರಬೇಕು. ಹಾಗೆ ಧಾರ್ಮಿಕ ಗ್ರಂಥಗಳು ಅದರಲ್ಲಿ ಎಷ್ಟೇ ವ್ಯಭಿಚಾರ ಇರಲಿ, ಎಷ್ಟೇ ಅಪಹರಣ, ಕೊಲೆ, ಸುಲಿಗೆ ಇರಲಿ, ಆ ಧಾರ್ಮಿಕ ಗ್ರಂಥಗಳು ಪೂಜ್ಯನೀಯವಾಗಿರ್ಬೇಕು. ಈ ರೀತಿ ಅಂಶಗಳು ಒಳಗೊಂಡಂತ ಒಂದು ಸಂವಿಧಾನದ ನಿರೀಕ್ಷೆಯಲ್ಲಿ ಈ ಪ್ರಸನ್ನನಾಥ ಸ್ವಾಮೀಜಿ ಇರ್ತಕ್ಕಂಥ ನಾವು ಕಾಣ್ತಾ ಇದ್ವಿ.
ಒಟ್ಟಾರೆಯಾಗಿ ಒಂದು ವಿಷಯ ನಿಮ್ಮ ಗಮನಕ್ಕೆ ತರೋದು ಏನಂದ್ರೆ ಸ್ನೇಹಿತರೆ, ಇವರು ಬಯಸ್ತಕ್ಕಂಥ ಇವರಿಗೆ ಬ್ರಾಹ್ಮಣರಿಗೆ ಗೌರವ ಸಿಗಬೇಕಾದ್ರೆ ಪುರೋಹಿತಶಾಹಿಯ ಪಾರಪತ್ಯ ಬರಬೇಕು ಅಂತಕ್ಕಂಥದ್ದು. ಯಾಕೆ ಪಾರಪತ್ಯ ಬರಬೇಕು ಅಂದ್ರೆ ಅವ್ರು ಹೇಗೆ ಇದ್ರು ಕೂಡ, ಬ್ರಾಹ್ಮಣ ಹೇಗೆ ಇದ್ರು ಕೂಡ ಅವರನ್ನು ಗೌರವಿಸ್ತಕ್ಕಂಥ ವ್ಯವಸ್ಥೆ, ಆಡಳಿತ, ಕಾನೂನು ದೇಶದಲ್ಲಿ ಇರ್ಬೇಕಂತಕ್ಕಂಥ ಮಹದಾಶೆ ಈ ಪ್ರಸನ್ನನಾಥ ಸ್ವಾಮೀಜಿ ಇರ್ತಕ್ಕಂಥದ್ದು. ಅದಕ್ಕೆ ತುಳಸಿದಾಸ ತನ್ನ ರಾಮಚರಿತ ಮಾನಸದಲ್ಲಿ ಬರೀತಾನೆ, ಪೂಜಿಯೇ ವಿಪ್ರ ಶೀಲ ಗುಣಹೀನ, ಪೂಜಿಯೇ ವಿಪ್ರ ಶೀಲ ಗುಣಹೀನ, ನ ಪೂಜಿಯೇ ಶೂದ್ರ ಶೀಲ ಗುಣವಾನ. ಅಂದ್ರೆ ಬ್ರಾಹ್ಮಣ ಎಂತ ವ್ಯಭಿಚಾರ ಇದ್ರು ಕೂಡ, ದುಷ್ಟ ನೀಚ ಇದ್ರು ಕೂಡ ಅವನನ್ನು ಪೂಜೆ ಮಾಡಬೇಕು. ಅದೇ ಒಬ್ಬ ಶೂದ್ರ ಎಂತ ಗುಣವಾನ ಇರಲಿ, ಶೀಲವಾನ ಇರಲಿ, ಅವನನ್ನು ಪೂಜೆ ಮಾಡಬಾರ್ದು ಅಂತಕ್ಕಂಥ ಅಂಶಗಳು ಅವರ ಧಾರ್ಮಿಕ ಗ್ರಂಥಗಳಿವೆ. ಇನ್ನು ಮಹಿಳೆಯರ ಬಗ್ಗೆ ಎಷ್ಟು ತುಚ್ಛವಾಗಿರ್ತಕ್ಕಂಥ ಅಂಶಗಳು ಅದರಲ್ಲಿವೆ ಅಂದ್ರೆ, ಸ್ತ್ರೀಗೆ ಧಾರ್ಮಿಕ ನೋಡು, ಮನುಸ್ಮೃತಿ ಅಧ್ಯಾಯ 9 ಶ್ಲೋಕ 19 ಹೇಳ್ತಾನೆ, ಸ್ತ್ರೀಗೆ ಧಾರ್ಮಿಕ ಸಂಸ್ಕಾರ ಕೊಡಬಾರ್ದು, ಕಾರಣ ಅವರು ಸದಾ ಅಶುದ್ಧಳಾಗಿರುತ್ತಾಳೆ. ಆಕೆ ಅಶುದ್ಧಳಾಗಿದ್ದ ಪ್ರಯುಕ್ತ ಅವಳಿಗೆ ಧಾರ್ಮಿಕ ಸಂಸ್ಕಾರ ಕೊಡಬಾರ್ದು. ಅವಳಿಗೆ ಧಾರ್ಮಿಕ ಸಂಸ್ಕಾರ ಕೊಡ್ಲಿಲ್ಲ ಅಂದ್ರೆ ಅವಳು, ಮಹಿಳೆಯರು ನಮಗೆ ಗೌರವ ಕೊಡ್ತಾರೆ ಅಂತಕ್ಕಂಥ ಮಾತನ್ನು. ಜೊತೆಗೆ ಮನುಸ್ಮೃತಿ ಅಧ್ಯಾಯ 9 ಶ್ಲೋಕ 17ರಲ್ಲಿ ಕಾಮ, ಕ್ರೋಧ, ಪತಿದ್ರೋಹ, ಅಪ್ರಾಮಾಣಿಕತೆ, ದುರ್ನಡತೆ ಸ್ತ್ರೀಯಲ್ಲಿಯ ಸ್ವಾಭಾವಿಕ ಗುಣಗಳಿವೆ. ಅಂದ್ರೆ ಮಹಿಳೆಯನ್ನು ತುಚ್ಛವಾಗಿ ಕಂಡು, ಈಗ ನೋಡ್ರಿ ಮಹಿಳೆಯರ ಬಗ್ಗೆ ಅಧ್ಯಾಯ 9 ಶ್ಲೋಕ 17ರಲ್ಲಿ ಇವರು ಈ ಪ್ರಸನ್ನನಾಥ ಸ್ವಾಮೀಜಿಯವರು ಬರ್ಕೋತಾರೆ. ಅವರ ಪೂರ್ವಜರು ಬರೆದಿದ್ದಾರೆ ಅಂದ್ರೆ, ಕಾಮ, ಕ್ರೋಧ, ಪತಿದ್ರೋಹ, ಅಪ್ರಾಮಾಣಿಕತೆ, ದುರ್ನಡತೆ ಸ್ತ್ರೀಯಲ್ಲಿ ಇರ್ತಕ್ಕಂಥ ಸ್ವಾಭಾವಿಕ ನಡವಳಿಕೆಗಳು. ಅಂದ್ರೆ ಮಹಿಳೆಯರ ಬಗ್ಗೆ, ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಯ ಬಗ್ಗೆ ತುಂಬಾ ಅಶ್ಲೀಲವಾಗಿ, ಕೇವಲವಾಗಿ ಸಾಕಷ್ಟು ಅಂಶಗಳ ಬಗ್ಗೆ ಬರೆದಿರ್ತಕ್ಕಂಥದ್ದು ಅವರ ಧಾರ್ಮಿಕ ಗ್ರಂಥಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಮನುಸ್ಮೃತಿಯಲ್ಲಿ ನಾವು ಕಾಣ್ತೀವಿ. ಇನ್ನ ಶೂದ್ರ ಬಗ್ಗೆ ತುಂಬಾ ಹೇಯವಾಗಿರ್ತಕ್ಕಂಥ ನಾವು ಕಾಣ್ತೀವಿ. ಅದೇನಂದ್ರೆ ನೋಡಿ, ಢೋಲ್ ಗವಾರ್ ಶೂದ್ರ ಪಶು ನಾರಿ ಸಕಲ ತಾಡನಕ್ಕೆ ಅಧಿಕಾರಿ. ಅಂದ್ರೆ ಢೋಲನ್ನು, ರೈತರನ್ನು, ಶೂದ್ರನ್ನು, ನಾರಿಯನ್ನು ಸದಾ ಹುಡುಕುತ್ತಿರ್ಬೇಕು ಅಂತಕ್ಕಂಥದ್ದು. ಅಂದಾಗ ಮಾತ್ರ ಇವರಿಗೆ ಸದಾ ಹೊಡಿತಾ ಇದ್ದರೆ ಅವರು ಈ ಬ್ರಾಹ್ಮಣ ಪುರೋಹಿತರ ಗೌರವ ಕೊಡ್ತಾರೆ ಅಂತಕ್ಕಂಥದ್ದು. ಸ್ತ್ರೀ ವಿಟ್ಟ ಕ್ಷತ್ರವಧು ನಾಸ್ತಿಕಂ ಚೋಪಾಪಾತಕಂ, ಸ್ತ್ರೀಯರನ್ನು, ನಾಸ್ತಿಕರನ್ನು ಮತ್ತು ಶೂದ್ರನ್ನು ಕೊಂದರೆ ಪಾಪ ಇಲ್ಲ. ಅವ್ರು ಕೊಲ್ತೀವಿ ಅಂದ್ರ ಇವ್ರೇನ್ ಮಾಡ್ತಾರೆ ಅಂದ್ರೆ ವೈದಿಕ ಪುರೋಹಿತರ ಅಧೀನದಲ್ಲಿರ್ತಾರೆ, ಅವರಿಗೆ ಗೌರವ ಕೊಡ್ತಾರೆ ಅಂತಕ್ಕಂಥ ಮಾತು. ಹೀಗೆ ಒಂದಲ್ಲ ಎರಡಲ್ಲ, ಹತ್ತಾರು ನೂರಾರು ಮಾನವ ಧರ್ಮದ ವಿರೋಧಿ ಅಂಶಗಳು ಈ ಪ್ರಸನ್ನ ಜೀತ ಸ್ವಾಮೀಜಿಯ ಒಂದು ಧಾರ್ಮಿಕ ಗ್ರಂಥಗಳಿದ್ದ ಪ್ರಯುಕ್ತ, ಆ ಧಾರ್ಮಿಕ ಗ್ರಂಥವೇ ಇವರ ಸಂವಿಧಾನ ಆಗ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳ್ತಕ್ಕಂಥದ್ದು. ಅದಕ್ಕಾಗಿ ಸ್ನೇಹಿತರೆ, ಇಂಥ ವಿವೇಕಿಗಳು ಈಗಲ್ಲ, ಸದಾ ಸಂವಿಧಾನದ ಬಗ್ಗೆ, ಸಂವಿಧಾನಕ್ಕೆ ಅಪಚಾರವಾಗ್ತಕ್ಕಂಥ ಮಾತುಗಳನ್ನ ಆಡ್ತಾ ಬಂದಿದ್ದಾರೆ. ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳ್ತಾ ಇದ್ದೀನಿ, ನೀವು ನಿಜವಾಗ್ಲೂ ಯತಿಗಳಾಗಿದ್ದರೆ ಭಾರತದ ಸಂವಿಧಾನದ ಬಗ್ಗೆ ನಾನ್ ಮಾತಾಡ್ತೇನೆ. ನಿಮ್ಮ ಧಾರ್ಮಿಕ ಗ್ರಂಥಗಳ ಬಗ್ಗೆ ಅಂದ್ರೆ ನಿಮ್ಮ ಪುರಾಣಗಳ ಬಗ್ಗೆ, ನಿಮ್ಮ ಮನುಸ್ಮೃತಿಯ ಬಗ್ಗೆ, ಮಾನವರಿಗೆ, ಬಹು ಸಂಸ್ಕೃತಿಯ ಭಾರತದ ಎಲ್ಲಾ ಜಾತಿಯವರಿಗೆ, ಎಲ್ಲಾ ಧರ್ಮದವರಿಗೆ ಭಾರತದ ಸಂವಿಧಾನ ಎಷ್ಟು ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ನಾನು ದಾಖಲೆ ಸಹಿತ ಮಾತಾಡ್ತಾ ಇದ್ದೀನಿ. ನಿನ್ನ ಧಾರ್ಮಿಕ ಗ್ರಂಥಗಳು ಎಷ್ಟು ಅವಶ್ಯಕತೆ ಇದೆ, ಎಲ್ಲರಿಗೂ ಕೂಡ ಸರ್ವೇ ಜನ ಸುಖಿನೋ ಭವಂತು ಅಂದ್ರೆ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತಕ್ಕಂಥ ತತ್ವಗಳು ಯಾವುದರಲ್ಲಿ ಇವೆ ಅಂತಕ್ಕಂಥ ನೀವು ಪ್ರತಿಪಾದನೆ ಮಾಡಿದ್ರೆ ನಾನು ಬಹಿರಂಗ ಚರ್ಚೆಗೆ ರೆಡಿ ಇದ್ದೇನೆ. ಅದಕ್ಕಾಗಿ ಸ್ನೇಹಿತರೆ, ಸಂಘಟನೆಯ ಕಾರ್ಯಕರ್ತರೇ, ಪದಾಧಿಕಾರಿ ಕೇಳ್ಕೊಳ್ಳೋದಿಷ್ಟೇ, ಇಂಥ ಅವಿವೇಕಿಗಳು ವಿಶ್ವಶ್ರೇಷ್ಠವಾಗಿರ್ತಕ್ಕಂಥ, ವಿಶ್ವ ಮಾನ್ಯವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ತಳಾದಿಗೆ ಮಾದರಿಯಾಗಿರ್ತಕ್ಕಂಥ ಭಾರತದ ಸಂವಿಧಾನದ ಮೇಲೆ, ಸಂವಿಧಾನದ ಬಗ್ಗೆ ಇಂಥ ಅವಿವೇಕಿತನದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಹೇಳಿಕೆಗಳಿಗೆ ನೀವು ಆಗಾಗ ಪ್ರತಿರೋಧ ಒಡ್ಲೇಬೇಕು. ದಯವಿಟ್ಟು ಪ್ರತಿರೋಧ ಒಡ್ಡಿ, ಎಲ್ಲಿವರೆಗೆ ಸಂವಿಧಾನ ಜೀವಂತ ಇರ್ತದೋ ಅಲ್ಲಿವರೆಗೆ ಬಾಬಾ ಸಾಹೇಬರು ಜೀವಂತ ಇರ್ತಾರೆ. ಎಲ್ಲಿವರೆಗೆ ಬಾಬಾ ಸಾಹೇಬರು ಜೀವಂತ ಇರ್ತಾರೋ ಅಲ್ಲಿವರೆಗೆ ಬಾಬಾ ಸಾಹೇಬ್ ಡಾಕ್ಟರ್ SC ST OBC ಜನಾಂಗ ಸುರಕ್ಷಿತವಾಗಿರ್ತಾರೆ. ಸ್ನೇಹಿತರೆ, 1956 ಡಿಸೆಂಬರ್ 6ರ ಪೂರ್ವದಲ್ಲಿ ಈ ದೇಶದ SC ST OBC ಜನಾಂಗದವರಿಗೆ ಯಾವ ದೇವರು ರಕ್ಷಣೆ ಮಾಡಿಲ್ಲ, ಯಾವ ಪುರೋಹಿತನೂ ರಕ್ಷಣೆ ಮಾಡಿಲ್ಲ, ಯಾವ ಮಠಾಧೀಶನೂ ರಕ್ಷಣೆ ಮಾಡಿಲ್ಲ. ಈ ದೇಶದ SC ST OBC ದವರಿಗೆ ರಕ್ಷಣೆ ಮಾಡಿರ್ತಕ್ಕಂಥವ್ರು
ಕೇವಲ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾತ್ರ. ಅವರಿಗಿಲ್ಲ. ಆದ್ರೂ ಕೂಡ ಈ ದೇಶದ SC ST OBC ಜನಾಂಗದವರಿಗೆ ರಕ್ಷಣೆ ಸಿಗ್ತಾ ಇದೆ. ಅದು ಯಾರಿಂದ ರಕ್ಷಣೆ ಸಿಗ್ತಾ ಇದೆ ಅಂದ್ರೆ ಯಾವ ದ್ವಣ್ಯ ನಾಯಕನಿಂದಲೂ ಕೂಡ ರಕ್ಷಣೆ ಸಿಗ್ತಾ ಇಲ್ಲ. ನಮ್ಮೆಲ್ಲರೂ ಕೂಡ SC ST OBC ಜನಾಂಗದವರಿಗೆ ಇವತ್ತು ರಕ್ಷಣೆ ಸಿಗ್ತಕ್ಕಂಥದ್ದು ಭಾರತದ ಸಂವಿಧಾನದಿಂದ. ಅದಕ್ಕಾಗಿ ನಮ್ಮ ಪ್ರೊಟೆಕ್ಷನ್ ಅನ್ನ ತೆಗೆದು ಅವರು ಗುಲಾಮರನ್ನಾಗಿ ಮಾಡಿಕೊಳ್ತಕ್ಕಂಥ ಉದ್ದೇಶದಿಂದ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಾನು ಖಡಾಖಂಡಿತವಾಗಿ ಖಂಡಿಸುತ್ತೇನೆ. ಜೊತೆಗೆ ಈತನ ವಿಚಾರಧಾರೆಯನ್ನು ನಾನು ಕಟುವಾಗಿ ಪ್ರತಿರೋಧಿಸುತ್ತೇನೆ, ಪ್ರತಿಭಟಿಸುತ್ತೇನೆ, ಪ್ರತಿರೋಧ ಒಡ್ಡುತ್ತೇನೆ. ನಿನಗೇನಾದರೂ ಮಾನ ಮರ್ಯಾದಿದ್ರೆ ನಿನ್ನ 18 ಪುರಾಣಗಳ ಬಗ್ಗೆ, ನಿನ್ನ ವೇದಗಳ ಬಗ್ಗೆ, ನಿನ್ನ ಸ್ಮೃತಿಗಳ ಬಗ್ಗೆ ನನ್ನ ಜೊತೆಗೆ ಲೈವ್ದಲ್ಲಿ ಚರ್ಚೆಗೆ ಬಾ ಅಂತಕ್ಕಂಥ ಒಂದು ಚಾಲೆಂಜ್ ಅನ್ನು ಕೊಡುತ್ತಾ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಜೈ ಭೀಮ್.